ಕಲ್ಲರ್ಕ ಪ್ರಭಾಕರ್ ಭಟ್ಗೆ ಅವ್ರ ವಿರುದ್ಧ ಒಂದು FIR ಆಗಿದೆ. ಅರುಣ್ ಪುತ್ತಿಲ ಅವ್ರನ್ನ ಗಡಿಪಾರು ಮಾಡಲಾಗಿದೆ. ಅವ್ರು ದ್ವೇಷ ಭಾಷಣ ಮಾಡಿದ್ದು ಯಾವಾಗ, ಇಷ್ಟು ದಿನ ಯಾಕೆ ತಗೊಂಡ್ರು? ಈ ರೀತಿ ತಡ ಮಾಡೋದ್ರಿಂದ ತಾನೇ ಆ ದ್ವೇಷ ಭಾಷಣ ಮಾಡೋಂಥವ್ರಿಗೆ ಒಂದು ಬೆಂಬಲ ಸಿಕ್ಕಂತಾಗೋದು, ಅಥವಾ ನಾವು ಮಾತಾಡ್ಬೋದು ಅಂತ ಪ್ರೇರಣೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಲೀಡರ್ಗಳು ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೂ ಕೇಸ್ ಆಗ್ತದೆ, ಬೇರೆ ಪಕ್ಷದವರಾಗಿದ್ದರೆ ಅವ್ರ ಮೇಲೂ ಆಗ್ತದೆ. ಇದು ಯಾವುದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ. 2 ವರ್ಷದಲ್ಲಿ ಈ ಥರ ದ್ವೇಷ ಭಾಷಣ ಮಾಡುವಂಥವ್ರ ಅಥವಾ ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರ ವಿರುದ್ಧ ಎಷ್ಟು ಕೇಸ್ ಹಾಕಿದ್ದಾರೆ ನೀವು? ಬೇಲ್ ಮೇಲೆ ಹೊರಗೆ ಬರ್ತಾರೆ. ಈಗ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು ಅವ್ರ ಮೇಲೆ ಕೇಸ್ಗಳು ಏನಾಗಿದೆ ಗೊತ್ತಾ? ಬೇಲ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಸೆಕ್ಷನ್ಗಳಲ್ಲಿ ಕೇಸ್ ಹಾಕಬೇಕು. PFI ಏನು ಬ್ಯಾನ್ ಆಗಿದೆ, PFI ಇದ್ದಂಥವ್ರು, SDPL ಇದ್ದಂಥವ್ರು ಅವರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪ್ರಚೋದನೆ ಮಾಡ್ತಕ್ಕಂಥ ಅವರಲ್ಲೂ ಇದೆ. ಆದರೆ ಅವ್ರು ಅಷ್ಟೊಂದು ಧೈರ್ಯವಾಗಿ ಮಾಡಲ್ಲ. ಇವ್ರು ಮಾತ್ರ ಭಾಳ ಧೈರ್ಯವಾಗಿ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಾವು ಇವತ್ತು BJP ಇದೆ, ಬಜರಂಗ್ ದಳ ಇದೆ, ಇದೆಲ್ಲ ಸಂಘ ಪರಿವಾರ ಇದೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಅವ್ರಿಗೊಂದು ಧೈರ್ಯ. ಸೊ ಈ ಥರದ್ದು 2 ಆದಮೇಲೂ ಕೂಡ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ. ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರಿಗೆ ಅಥವಾ ಜನರನ್ನ ಪ್ರಚೋದಿಸೋರಿಗೆ, ದ್ವೇಷ ಭಾಷಣ ಮಾಡುವಂಥವ್ರಿಗೆ ಅವ್ರಿಗೊಂದು ಭಯ ಇಲ್ಲ ಅನ್ನೋ ರೀತಿ ಆಗಿದೆ. ಅವನೊಬ್ಬ ರೌಡಿ ಶೀಟ್ರು, ಅದು ಓಕೆ, ಬಟ್ ಅವನಿಗೆ ಹತ್ಯೆ ಮಾಡೋದೇ ರೈಟ್ಸ್ ಯಾರಿಗೂ ಇಲ್ಲ ತಾನೆ. ನಮ್ಮ ಇದಕ್ಕೋಸ್ಕರ, ನಮ್ಮ ಧರ್ಮ ರಕ್ಷಣೆಗೋಸ್ಕರ ಆ ರೀತಿಯಾದ ಚಿಂತನೆ ಇದ್ದವ್ರನ್ನ ನೋಡಿ ನೀವು ಇಂಥ ಘಟನೆಗಳು ಆಗ್ತದಲ್ಲ. ಈಗ ಎಷ್ಟೋ ಕಡೆ ನಡೀತದಲ್ಲ, ಎಲ್ಲ ಕಡೆ ಪೊಲೀಸ್ ಇರೋಕ್ಕಾಗಲ್ಲ. ಆ ಕಡೆ ಇರೋರು ಇವರು ಮೃದು ಹಿಂದುತ್ವ ಅಂತ ಹೇಳ್ತಾರೆ, ಈ ಕಡೆಯವರು ಇವರು ಅವ್ರನ್ನ ಓಲೈಸ್ತಾರೆ ಅಂತ ಹೇಳ್ತಾರೆ. ನಾವೆಲ್ಲಿಗೆ ಹೋಗಬೇಕು? ನೀವು ಕಳೆದ 2 ವರ್ಷದಲ್ಲಿ ಏನು ಮಾಡಿದಿರಿ ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ, ಅಥವಾ ಆ ದ್ವೇಷ ಭಾವನೆ ಏನು ಜನರಲ್ಲಿ ಉಂಟಾಗಿದೆ ಅದನ್ನು ತೊಲಗಿಸ್ಲಿಕ್ಕೆ? ಅದನ್ನೆಲ್ಲ ಏನು ಮಾಡಿದೆ ಕಾಂಗ್ರೆಸ್? ಯಾವುದೇ ಧರ್ಮ ಜಾತಿಯರು ಇರ್ಬೋದು, ತಪ್ಪು ಮಾಡಿದಕ್ಕೆ ಶಿಕ್ಷೆ ಆಗಬೇಕು. ನಾವು ಅವ್ರಿಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಹಂಗೆ ಮಾಡ್ಕೊತ ಬಂದಿಲ್ವಲ್ಲ ನೀವು ಕಳೆದ 2 ವರ್ಷದಲ್ಲಿ ನೋಡ್ತಿದ್ರೆ? ಯಾರಿಗೆ ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ? ಯಾರಿಗೂ ನಾವು ಪ್ರೊಟೆಕ್ಟ್ ಯಾರಿಗೂ ಆಕ್ಷನ್ನೇ ತೊಗೊಂಡಿಲ್ಲ ಅಂತ. ಖಾದರ್ ಅವ್ರನ್ನ ನನ್ನ ಪ್ರಕಾರ ಇವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರಂತ ಹೇಳಿದ್ರೆ ಈ ಉಗ್ರವಾದ ನಿಲುವಿರ್ತಕ್ಕಂಥವ್ರಿಗೆ. ಯಾಕಂದರೆ ಖಾದರ್ ಅವರು ಎಲ್ಲರೂ ಸೇರಿಸ್ಕೊಂಡು ಹೋಗಬೇಕು ಅಂತ ಒಬ್ಬ ವ್ಯಕ್ತಿತ್ವ ಇರುವಂಥ ಲೀಡ್ರು. ಅವರೇನು ಒಬ್ಬರಿಗೆ ಓಲೈಸಬೇಕು ಅಥವಾ ಒಬ್ಬರ ಜೊತೆನೇ ಇರಬೇಕು ಅಂತ. ಅವರು ಹಿಂದೂಗಳು, ಮುಸಲ್ಮಾನರು ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ. ಅದು ಕೆಲವ್ರಿಗೆ ಆಗೋದಿಲ್ಲ. ಅವ್ರಿಗೆ ಆ ಥರ ಇರಬಾರ್ದು. ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಅದೇನು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇದೆಯಾ? ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಇವತ್ತೇನು ಕಾನೂನು ಬಾಹಿರ ಚಟುವಟಿಕೆ ಎಲ್ಲೂ ಈಗ ಬೆಂಗಳೂರಲ್ಲಿ ನಡೀತಾ ಇಲ್ವಾ? ಎಲ್ಲ ಈ ದೇಶದಲ್ಲಿ ನಡೀತಾ ಇಲ್ವಾ? ಅದಕ್ಕೋಸ್ಕರ ಆ ಜನ ಬೇರೆ ಅಲ್ಲ. ಇದು ಸಮರ್ಥನೆನ ಸರ್? ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರಾಜ್ಯದ ಕರಾವಳಿ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರು ಆದಂತಹ ದಿನೇಶ್ ಗುಂಡೂರಾವ್ ವಾರ್ತಾ ಭಾರತಿ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತೀನಿ. ಭಾಳಷ್ಟು ವಿಷಯಗಳಿದ್ದಾವೆ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸಂದರ್ಶನವನ್ನು ಮುಂದುವರಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾನು ಇಂಟ್ರಡಕ್ಷನ್ ಕೊಡ್ತಾ ಹೇಳ್ತಿದ್ದೆ, ಕರಾವಳಿನಲ್ಲಿ ಕಳೆದ ಒಂದು 3-4 ತಿಂಗಳಲ್ಲಿ ಈ ಅಶ್ರಫ್ ಲಿಂಚಿಂಗ್ ಕೇಸ್ ಆಯಿತು, ಅದಾದಮೇಲೆ ಸುಹಾಸ್ ಶೆಟ್ಟಿ ಕೇಸು, ಈಗ ರೆಹಮಾನ್ ಹತ್ಯೆ ಪ್ರಕರಣ, ಇದೆಲ್ಲ ಆಗ್ತಿದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಹಿಂಗೆ ಆಗ್ತಿರೋದ್ರಿಂದ ಕರಾವಳಿ ನಿಜಕ್ಕೂ ಕೂಡ ಒಂಥರ ಪ್ರಕ್ಷುಬ್ಧ ವಾತಾವರಣ ಕಾಣಿಸ್ತಿದ್ದೀವಿ ನಾವು. ಸೊ ಯಾವ ಕಾರಣಕ್ಕೋಸ್ಕರ ಹಿಂಗೆ ಆಗ್ತಿದೆ ನೋಡಿ? ಕರಾವಳಿಯಲ್ಲಿ, ಈ ಪ್ರದೇಶದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಿಂದನೂ ಕೂಡ ಒಂದು ಇತಿಹಾಸ ಇದೆ. ಸಾಕಷ್ಟು ಈ ಥರ ಪ್ರಕರಣಗಳು 10 ವರ್ಷಗಳಿಂದ ಆಗ್ತಾಯಿದೆ. ಕಳೆದ 15 ವರ್ಷದ ನೋಡಿದ್ರು ತಮಗೆ ಅನೇಕ ಪ್ರಕರಣಗಳು, ಸುಮಾರು 25-30 ಈ ಥರ ಪ್ರಕರಣಗಳು ಇರುವಂಥದ್ದಿದೆ. ಇದು ಒಂದು ರೀತಿಯಲ್ಲಿ ಆ ವಾತಾವರಣ ಒಂದು ಕೋಮು ದ್ವೇಷದ ಒಂದು ವಾತಾವರಣ. ಕೆಲವು ರಾಜಕೀಯ ಪಕ್ಷಗಳು, ಸಂಘಟನೆಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ಮತ್ತು ಆ ಒಂದು ಅಲ್ಲಿ ಇರುವಂಥ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಈ ಶಕ್ತಿಗಳು ಆವಾಗವಾಗ ಪ್ರಚೋದನೆ ಮಾಡ್ತಾ ಇರ್ತಾರೆ. ಒಂದೊಂದು ಸಲ ಪ್ರಚೋದನೆ ಮಿತಿಮೀರಿ ಹೋಗಿ ಇಂಥ ಒಂದು ಹಿಂಸಾತ್ಮಕ ಘಟನೆಗಳಿಗೆ ಕಾರಣ ಆಗ್ತದೆ. ಅದು ಇವತ್ತು ಕರಾವಳಿಯಲ್ಲಿ ಇರುವಂಥ ಒಂದು ಸನ್ನಿವೇಶ. ಅದು ಖಂಡಿತವಾಗಿಯೂ ಅದು ಒಂದು ರೀತಿ ಈ ನಮ್ಮ ರಾಜ್ಯದಲ್ಲಿ ಬಹುಶಃ ಬೇರೆ ಯಾವ ಜಿಲ್ಲೆಯಲ್ಲೂ ಈ ಮಟ್ಟದಲ್ಲಿ ಎಲ್ಲೂ ಕೂಡ ಇಲ್ಲ. ಅದನ್ನು ಒಂದು ರೀತಿ ಬಗೆಹರಿಸ್ತಕ್ಕಂಥದ್ದು ಬಹಳ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಬೇಕಾಗ್ತದೆ.
ಅದನ್ನು ಮಾಡ್ತಕ್ಕಂಥದ್ದಕ್ಕೇ ನಮ್ಮ ಒಂದು ಆ ನಿಟ್ಟಿನಲ್ಲೇ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ನೋಡಿ, ನೀವೇ ಹೇಳಿದ್ರಿ ಈಗ ಏನಂದರೆ ಅದಕ್ಕೆ ಹಿಸ್ಟ್ರಿನೇ ಇದೆ ಅಂತ. ಹೌದು. ಸೊ ಹಂಗಿದ್ಮೇಲೆ ಸರ್ಕಾರ ಬಂದ ಮೇಲೆ ಓಕೆ, ಈ ರೀತಿ ಇತಿಹಾಸ ಇರೋದ್ರಿಂದ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು, ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕಿತ್ತು, ಕ್ರಮ ತೆಗೆದುಕೊಳ್ಬೇಕಿತ್ತು. ಯಾಕೆ ಆಗಲಿಲ್ಲ ಸರ್ಕಾರದಿಂದ? ಇಲ್ಲಿ ಕ್ರಮ ಅಂತ ಹೇಳಿದ್ರೆ, ನಾವು ಈಗ ಇದುವರೆಗೂ ಕಳೆದ 1-2 ವರ್ಷದಲ್ಲಿ ಕೆಲವು ಘಟನೆಗಳು ನಡೆದಿವೆ. ಆದರೆ ಅದು ಯಾವುದೂ ಕೂಡ ಈ ಹಂತಕ್ಕೆ ಹೋಗಲಿಲ್ಲ. ಮತ್ತು ನಾವು ಎಲ್ಲರನ್ನೂ ಕೂಡ ಒಂದಾಗಿ ನೋಡುವಂಥದ್ದು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಎಲ್ಲರನ್ನೂ ಕೂಡ, ಎಲ್ಲ ಸಮಾಜದವರು, ಎಲ್ಲ ಪಕ್ಷದವರು ಎಲ್ಲರನ್ನೂ ಕೂಡ ಒಂದಾಗಿ ಸರ್ಕಾರ ಯಾವುದೇ ರೀತಿಯ ಒಂದು ಪಕ್ಷಪಾತ ಮಾಡೋದಕ್ಕೆ ಕೂಡ ಹೋಗಿಲ್ಲ. ಆದರೆ ಅಲ್ಲಿ ಈಗ ನೋಡಿ, ಒಂದು ಕಡೆ ಏನಾಗಿದೆ, ಈ ಭಾರತೀಯ ಜನತಾ ಪಾರ್ಟಿ ಅವರ ಮುಖಂಡರುಗಳು ಇಡೀ ರಾಜ್ಯದಲ್ಲೇ ಅವರು ಪದೇ ಪದೇ ಮುಸಲ್ಮಾನರ ಮೇಲೆ ಯಾವಾಗಲೂ ಒಂದು ರೀತಿ ಒಂದು ನೆಗೆಟಿವ್ ಆಗಿ ಮಾತಾಡೋದು. ಅವರು ಒಂಥರ ಏನೋ ಅವರು ಈ ದೇಶದವರೇ ಅಲ್ಲ, ಅವ್ರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತ ರೀತಿಯಾಗಿ ಮಾತಾಡ್ತಾರೆ. ಅವರೆಲ್ಲ ಪಾಕಿಸ್ತಾನಿಗಳು. ಒಬ್ಬ ಜಿಲ್ಲಾ ಅಧಿಕಾರಿ ಬಗ್ಗೆ ಯಾವ ರೀತಿ ಮಾತಾಡಿದ್ರೆ ನೋಡಿದ್ದೀರ. ಅಲ್ಲಿಯ ಸ್ಥಳೀಯ ಶಾಸಕರುಗಳೇ, ಮಂಗಳೂರಿನ ಶಾಸಕರುಗಳೇ ಅನೇಕ ಹೇಳಿಕೆಗಳು ಕೊಡ್ತಾರೆ. ಬಹಳ ಒಂದು ರೀತಿ ಮುಸಲ್ಮಾನ್ ಸಮುದಾಯವನ್ನು ಒಂದು ರೀತಿ ನಿಂದಿಸುವಂಥ ರೀತಿಯಾಗಿ ಮಾಡ್ತಾರೆ. ಮತ್ತು ಈ ಕಡೆನೂ ಕೂಡ, ಇಲ್ಲೂ ಕೂಡ ಕೆಲವು ಎಲ್ಲ ಈ PFI ಎಲಿಮೆಂಟ್ಸ್ ಏನಿದೆ, PFI ಏನು ಬ್ಯಾನ್ ಆಗಿದೆ, PFI ಇದ್ದಂಥವ್ರು, SDP ಇದ್ದಂಥವ್ರು, ಅವರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪ್ರಚೋದನೆ ಮಾಡ್ತಕ್ಕಂಥ ಅವರಲ್ಲೂ ಇದೆ. ಆದರೆ ಅವರು ಅಷ್ಟೊಂದು ಧೈರ್ಯವಾಗಿ ಮಾಡಲ್ಲ. ಇವ್ರು ಮಾತ್ರ ಭಾಳ ಧೈರ್ಯವಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ನಾವು ಇವತ್ತು BJP ಇದೆ, ಬಜರಂಗ್ ದಳ ಇದೆ, ಇದೆಲ್ಲ ಸಂಘ ಪರಿವಾರ ಇದೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಅವ್ರಿಗೊಂದು ಧೈರ್ಯ. ಸೊ ಈ ಒಂದು ರಾಜಕೀಯದ ಒಂದು ಲಾಭ ಪಡ್ಕೊಳ್ಳೋದಕ್ಕೆ ಈ ಸಂಘಟನೆಗಳು ಕೆಲಸ ಮಾಡ್ತಾ ಇರ್ತಾರೆ. ಅದು ಮತ್ತು ಅವ್ರ ಜೊತೆಯಲ್ಲೆಲ್ಲ ಅನೇಕ ಇಂಥ ಸಂಘ ಸಂಸ್ಥೆಯಲ್ಲಿ ಕೆಲವರು ಸೈದ್ಧಾಂತಿಕವಾಗಿ ಅವ್ರ ಜೊತೆಲಿರ್ತಾರೆ. ನಾವು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಕೆಲವರು ಬೇರೆ ಬೇರೆ ಆ ಧಾರ್ಮಿಕ ಒಂದು ಭಾವನೆಯಿಂದ ಜೊತೆಲಿದ್ದಾರೆ. ಆದರೆ ಅನೇಕ ಜನ ಈ ಸಂಘಟನೆಗಳಲ್ಲಿ ಯಾರು ಸೇರಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡ್ತಾರಲ್ಲ, ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಅವರು ರಕ್ಷಣೆಗೋಸ್ಕರ ಇವ್ರ ಜೊತೆ ಸೇರಿಕೊಳ್ತಾರೆ. ಇವರು ಸರಿ ಸರ್, ಅದರಿಂದ ಏನಾಗಿದೆ, ಇದು ಒಂದು ಕಡೆ. ಸೊ ಸರ್ಕಾರ ನಾವು ಏನು ಮಾಡ್ತಾ ಇದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದಕ್ಕೆ ಕ್ರಮಗಳೆಲ್ಲ ತಗೊಳ್ತಾ ಇದ್ದು, ಕೇಸ್ಗಳು ಬುಕ್ ಮಾಡ್ತಾ ಇದ್ದು, ಮತ್ತು ಆದಷ್ಟು ಮಟ್ಟಿಗೆ ಇದು ಆ ಸಮತೋಲನ ಮೀರಿ ಹೋಗಬಾರ್ದು ಅಂತಲೇ ನಾವು ಪ್ರಯತ್ನ ಮಾಡ್ತಾಯಿದ್ದು. ಆದರೆ ಒಂದು ಅಶ್ರಫಿನ ಹತ್ಯೆ ಆಯಿತು. ಅದು ಅನಾವಶ್ಯಕವಾಗಿ ಒಬ್ಬ ಅಮಾಯಕನ ಸಾಯಿಸಿದ್ರು. ಆತ ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರನೇ ಸಾಯಿಸಿದ್ದಾರೆ. ಹೌದು. ಅಂದರೆ ಒಬ್ಬ ಅವ್ನಿಗೆ ಏನು ಸಂಬಂಧ ಇಲ್ಲ, ಅಲ್ಲೇನೋ ಕ್ರಿಕೆಟ್ ಗ್ರೌಂಡಲ್ಲಿ ಏನಾಯಿತು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಇವರೆಲ್ಲ ಸೇರಿಕೊಂಡು ಹುಡುಗರು, ಅಂದರೆ ಈ ಜನರಲ್ಲಿ ಒಂದು ಆ್ಯಂಟಿ ಮುಸ್ಲಿಂ ಭಾವನೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲ ಸೇರಿ ಅವನಿಗೆ ಹೊಡೆದಿದ್ದಾರೆ. ಅದು ಕೇಸೆಲ್ಲ ಬುಕ್ ಆಗಿದೆ, ಅರೆಸ್ಟ್ಗಳು ಮಾಡಿದ್ದೀವಿ. ಇನ್ನು ಕೆಲವೊಬ್ಬರಿಬ್ಬರು ಅಬ್ಸ್ಕಾಂಡಿಂಗ್, ಒಬ್ಬ BJP ಕಾರ್ಪೊರೇಟರ್ ಕೂಡ ಅವರ ಗಂಡ, ಅವರು ಅಬ್ಸ್ಕಾಂಡಿಂಗ್ ಇದ್ದಾರೆ. ಇನ್ನೂ ಎಲ್ಲಿದ್ದಾರೆ ಅಂತ ಇನ್ನೂ ಹಿಡಿಯೋಕ್ಕಾಗಿಲ್ಲ. ಸೊ ಅದೊಂದು ಪ್ರಕಾರ ನೋಡಿ, ಯಾರೋ ತಪ್ಪು ಮಾಡಿ ಏನೋ ಬೇರೆ ಬೇರೆ ಪರ್ಸನಲ್ ರಿವೆಂಜ್ ಇದ್ಕೊಂಡು ಏನಾದರೂ ಒಂದು ದ್ವೇಷದಿಂದ ಹತ್ಯೆ ಮಾಡೋದು ಒಂಥರ. ಇದು ಯಾರೋ ಪಾಪ ಬಡಪಾಯಿ, ಅವನು ಕೇರಳದವನು, ಅವ್ನಿಗೆ ಏನು ಒಂದು ಸ್ವಲ್ಪ ಅಷ್ಟೊಂದು ಚುರುಕು ಇರಲಿಲ್ಲ. ಅವನು ಸ್ವಲ್ಪ ಅವನು ಮೆಂಟಲಿ ಫುಲ್ಲಿ ಅವನು ಸೌಂಡ್ ಇದೆ ಅಂತಲೂ ಇರಲಿಲ್ಲ ಅಂತ ಅವ್ರ ಫ್ಯಾಮಿಲಿಯವರೇ ಹೇಳ್ತಾಯಿದ್ರು. ಸೊ ಅಂಥವ್ರಿಗೆ ಹೊಡೆದ್ಬಿಟ್ರು. ಆಮೇಲೆ ಇನ್ನೊಂದು ಘಟನೆ ಆಯಿತು, ಸುಭಾಷ್ ಶೆಟ್ಟಿದು. ಅದು ಕೂಡ ಖಂಡಿತ ಅದು ಪೂರ್ವಯೋಜಿತ, ಪ್ರೀಪ್ಲ್ಯಾನ್ ಮರ್ಡರ್. ಅದು ಅಶ್ರಫ್ ಸರ್, ಅಂದರೆ ಪೂರ್ವಯೋಜಿತ ಅವನಿಗೆ ಹತ್ಯೆ ಮಾಡಬೇಕು ಅಂತ ಕೆಲವರೆಲ್ಲ ಪ್ಲ್ಯಾನ್ ಮಾಡಿ ಸಾಯಿಸಿದ್ದಾರೆ. ಅವನೊಬ್ಬ ರೌಡಿ ಶೀಟ್ರು, ಅದು ಓಕೆ. ಬಟ್ ಅವ್ನಿಗೆ ಹತ್ಯೆ ಮಾಡೋದೇ ರೈಟ್ಸ್ ಯಾರಿಗೂ ಇಲ್ಲ ತಾನೆ. ಅವ್ನು ರೌಡಿ ಶೀಟರ್ ಆಗಿರ್ಬೋದು, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರ್ಬೋದು, ಏನೇ ಇರ್ಬೋದು. ಬಟ್ ಅವನ್ನ ಮುಗಿಸ್ಬೇಕು ಅಂತ ಕೆಲವರು ಯಾರೋ ಮಾಡಿದ್ದಾರೆ, ಸಂಚು ಮಾಡಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಹೌದು, ಈಗ ಅಶ್ರಫ್ ಕೊಲೆ ವಿಷಯಕ್ಕೆ ಅದು ಮಾಬ್ ಲಿಂಚಿಂಗ್ ಬೇರೆ, ಸುಭಾಷ್ ಶೆಟ್ಟಿ ಬೇರೆ, ಓಕೆ. ಸೊ ಈ ಥರದ್ದು ಎರಡಾದ್ಮೇಲೂ ಕೂಡ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ನೋಡಿ, ಅಲ್ಲಿ ಯಾರು ನೀವೇ ಹೇಳ್ದಂಗೆ ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರಿಗೆ, ಅಥವಾ ಜನರನ್ನ ಪ್ರಚೋದಿಸೋರಿಗೆ, ದ್ವೇಷ ಭಾಷಣ ಮಾಡುವಂಥವ್ರಿಗೆ ಅವ್ರಿಗೊಂದು ಭಯ ಇಲ್ಲ ಅನ್ನೋ ರೀತಿ ಆಗಿದೆ. ಕರಾವಳಿಯಿಂದ ಅವ್ರು ಏನು ಬೇಕಾದರೂ ಮಾತನಾಡ್ಬೋದು, ಏನು ಬೇಕಾದರೂ ಮಾತಾಡಿ ದಕ್ಕಿಸ್ಕೊಳ್ಬೋದು ಅಂತ. ಅದರ ಪರಿಣಾಮವಾಗಿ ನೋಡಿ ಹೇಳ್ತೀನಿ, ಅಶ್ರಫ್ ಪ್ರಕರಣ ಒಂದು ಕಡೆ ಇರಲಿ, ಈ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ದಾರೆ, ಅವ್ರು ಜೈಲ್ಗೆ ಹೋಗೋಕ್ಕೂ ರೆಡಿ. ಅವರು ಬಹಿರಂಗವಾಗಿ ಅದರ ಒಂದು ಪೂರ್ವಯೋಜಿತ ಪ್ಲ್ಯಾಂಡ್ ಮರ್ಡರ್ ಅದು.
ಅದಕ್ಕೆ ಕಾರಣಗಳು. ಬಟ್ ನಾವು ನಮ್ಮ ಪೊಲೀಸವರು ತಕ್ಷಣವೇ ಆ್ಯಕ್ಟ್ ಮಾಡಿ ಒಂದು ದಿವಸದಲ್ಲೇ ಸುಮಾರು ಜನರನ್ನ ಎಲ್ಲರನ್ನು ಅರೆಸ್ಟ್ ಮಾಡಿ ಅದರ ಹಿಂದೆ ಯಾರಿದ್ದಾರೆ, ಈಗ ಮಾಡೋರು ಒಬ್ಬರು, ಮಾಡಿಸೋರು ಇದ್ದಾರೆ ಖಂಡಿತ. ಸೊ ಅವ್ರು ಯಾರು ಅಂತ ಅವ್ರನ್ನೂ ಹಿಡಿಬೇಕು. ಸೊ ಆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಾಯಿತು. ಅದಾದ ನಂತರ ಇವರೆಲ್ಲರೂ ಕೂಡ ನೋಡಿ, ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್ ಎಲ್ಲರೂ ಕೂಡ ಅದನ್ನು ಮತ್ತೆ ಪೊಲಿಟಿಕಲಾಗಿ ಅದನ್ನು ಉಪಯೋಗಿಸ್ಕೊಂಡು ಇದು ಏನೋ ನಾವು ಇದನ್ನು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಅವರು ಶುರು ಮಾಡಿದ್ರು. ಆಯಿತು, ಅವ್ರು ಶುರು ಮಾಡಿಕೊಂಡು ಆಮೇಲೆ ಒಂದು ತಪ್ಪು ಏನಾಯಿತು ಅಂತ ಹೇಳಿದ್ರೆ, ಅವತ್ತು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಸಭೆಯನ್ನು, ಅನಧಿಕೃತ ಸಭೆಯನ್ನು ಕರೆದು ಅವರು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಅವರು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಒಬ್ಬ ಅಮಾಯಕರನ್ನ ಸಾಯಿಸಿದ್ದಾರೆ. ಯಾರನ್ನ? ಈ ಅಬ್ದುಲ್ ರಹೀಮ್. ಅವನ ಪಾಪ ಏನಿಲ್ಲ, ಅಂದರೆ ಸುಹಾಸ್ ಶೆಟ್ಟಿ ತೀರೋಗಿದ್ದಕ್ಕೋಸ್ಕರ ಅಂತ ನನಗನ್ನಿಸುವಂಥದ್ದು ಮೇಲ್ನೋಟಕ್ಕೆ. ಅವರೊಬ್ಬರಂತ ನಮ್ಮನ್ನು ತೆಗ್ದಿದ್ದಾರೆ, ನಾವು ಅವ್ರನ್ನ ಒಬ್ಬರನ್ನ ತೆಗಿಬೇಕು. ಸೊ ಅವನ ಪಾಪ ಅವನೇನು ಯಾವುದರಲ್ಲೂ ಅವನು ನಾನು ಹೋಗಿದ್ದೆ ಅವ್ರ ಮನೆಗೆ, ಏನು ಅವನು ಎಲ್ಲ ಜೊತೆ ಚೆನ್ನಾಗೇ ಇದ್ದ ಅಲ್ಲಿ ಸ್ಥಳೀಯವಾಗಿ, ಮತ್ತು ಸುತ್ತಮುತ್ತ ಎಲ್ಲ ಹಿಂದೂಗಳೇ ಜಾಸ್ತಿ ಅವನಿದ್ದಂಥ ಸ್ಥಳ. ಸೊ ಅವನ್ನ ಹೊಡೆದಾಕಿದ್ದಾರೆ. ಸೊ ಈ ಕೋಮು ವೈಷಮ್ಯ ಮತ್ತು ಈ ಕೋಮು ಭಾವನೆಗಳಲ್ಲಿ ಅವರೆಲ್ಲ ಈ ಬ್ರೈನ್ ವಾಶ್ ಆಗೋಗ್ತಾರೆ. ಕೆಲವರೆಲ್ಲ ಬ್ರೈನ್ ವಾಶ್ ಆಗಿ ಇದು ನಮ್ಮ ಧರ್ಮಕ್ಕೋಸ್ಕರ ಮಾಡ್ತಾ ಇದೀವಿ, ನಮ್ಮ ಇದಕ್ಕೋಸ್ಕರ, ನಮ್ಮ ಧರ್ಮ ರಕ್ಷಣೆಗೋಸ್ಕರ, ಆ ರೀತಿಯಾದ ಚಿಂತನೆ ಇದ್ದವ್ರನ್ನ ನೀವು ನೋಡಿ, ನೀವು ಇಂಥ ಘಟನೆಗಳಾಗ್ತದಲ್ಲ, ಈಗ ಎಷ್ಟೋ ಕಡೆ ನಡೀತದಲ್ಲ, ಎಲ್ಲ ಕಡೆ ಪೊಲೀಸ್ ಇರೋಕ್ಕಾಗಲ್ಲ. ಈಗ ಅಬ್ದುಲ್ ರಹೀಮ್ ತೀರೋಗಿರೋಂಥ ಸ್ಥಳ ಎಲ್ಲೋ ಇಂಟೀರಿಯರ್ ಪ್ಲೇಸು, ಅಲ್ಲಿ ಯಾರು ಕೂಡ ನೀವು ಅಲ್ಲಿ ಹೆಂಗೂ ಪತ್ತೆ ಹಚ್ಚೋಕ್ಕೆ ಆಗೋದಿಲ್ಲ. ಮತ್ತು ಈ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲೂ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ನೀನು ಹುಷಾರಾಗಿರ್ಬೇಕಪ್ಪ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ. ಸರ್, ಮೈ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಕ್ವಶನ್ ಏನಂದರೆ, ಈಗ 2 ವರ್ಷದಲ್ಲಿ ಈ ಥರ ದ್ವೇಷ ಭಾಷಣ ಮಾಡುವಂಥವ್ರ ಅಥವಾ ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರ ವಿರುದ್ಧ ಎಷ್ಟು ಕೇಸ್ ಹಾಕಿದ್ದಾರೆ ನೀವು? ನೋಡಿ, ಅದೇ ಇವತ್ತು ಸಮಸ್ಯೆ ಏನು ಗೊತ್ತಾ, ಎಷ್ಟು ಜನ ಮಾತಾಡಿದ್ದಾರೆ. ಹೆಚ್ಚಿನ ಅಂಶ ಈ BJP ಲೀಡರ್ಸೇ. ಯತ್ನಾಳ್ ಇರ್ಬೋದು, ಕೇಸ್ಗಳು ಬುಕ್ ಆಗ್ತದೆ, ಬೇಲ್ ಮೇಲೆ ಹೊರಗೆ ಬರ್ತಾರೆ. ಈಗ ನಮ್ಮಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು, ಅವ್ರ ಮೇಲೆ ಕೇಸ್ಗಳು ಏನಾಗಿದೆ ಗೊತ್ತಾ, ಬೇಲ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಸೆಕ್ಷನ್ಗಳಲ್ಲಿ ಕೇಸ್ ಹಾಕಬೇಕು. ಇಲ್ಲ, ಅದೇನಾಗ್ತದೆ ಕಾನೂನಲ್ಲಿ ಕೆಲವು ಏನು ಸೆಕ್ಷನ್ ಬುಕ್ ಮಾಡಬೇಕು ಯಾವುದು ಅಂತ ಕಾನೂನಲ್ಲಿದೆ. ಅದಕ್ಕೆ ಈಗ ನಾನು ಮೊನ್ನೆನೂ ಹೇಳಿದ್ದೀನಿ, ಕಾನೂನಲ್ಲಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಈ ಥರ ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ಭಾಳ ಸುಲಭವಾಗಿ ಇವತ್ತು ಅವ್ರಿಗೆ ಭಯನೇ ಇಲ್ಲ. ಏನೋ ಹೇಳ್ತೀವಿ ಬಿಡಿ, ಕೋರ್ಟು ನೋಡ್ಕೊಳ್ತೀವಿ, ಕೇಸ್ಗಳು ನೋಡ್ಕೊಳ್ತೀವಿ, ಬೇಲಿಂದ ಹೊರಗೆ ಬರ್ತೀವಿ, ಕೇಸ್ಗಳು ಎಷ್ಟೋ ವರ್ಷ ನಡೀತದೆ, ಆಮೇಲೆ ಅಂತಿಮವಾಗಿ ಅದೇನು ತೀರ್ಮಾನ ಆಗುತ್ತೆ ಯಾರಿಗೂ ಮರ್ತೇ ಹೋಗಿರ್ತಾರೆ. ಅಂದರೆ ಇದನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು. ಯಾಕೆಂತ ಹೇಳಿದ್ರೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕು, ಶಾಂತಿ ಇರಬೇಕು. ಯಾರು ಅದನ್ನು ಕೆಡ್ಸೋಕೆ ಹೊಡ್ತಾರೆ ಅಂಥವ್ರಿಗೆ ನಾವು ಏನಾದರೂ ಒಂದು ದಿಟ್ಟ ಕ್ರಮ ಆಗದೆ ಹೋದರೆ ನಾಳೆ ಭಯ ಇರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಿದೆ, ಸರ್ ಇದು ಏನಾದರೂ ನಾವು ಗಟ್ಟಿ ಮಾಡಿದೋದು, ಯಾರೇ ಇರಲಿ, ನಮ್ಮವರೇ ತಪ್ಪು ಮಾಡಿರಲಿ, ಕಾಂಗ್ರೆಸ್ ಅವರು ಇರ್ಬೋದು, BJP ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾರಾದರೂ ಈ ಥರ ಮಾಡಿದಾಗ ನಾವು ಅದನ್ನು ಸರಿಯಾದ ರೀತಿಯಾಗಿ ನಾವು ಕ್ರಮ ತೊಗೊಂಡು ಅವ್ರಿಗೆ ಏನೋ ಶಿಕ್ಷೆ ಬರೋ ಥರ ಮಾಡದೆ ಹೋದರೆ, ಭಯನೇ ಇಲ್ಲದೆ ಹೋದರೆ, ಮತ್ತು ನಾವು ಹೆಂಗೆ ನಿಯಂತ್ರಣ ಮಾಡೋದು? ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಓಡ್ತದೆ, ಏನೇನೋ ಸುದ್ದಿಗಳು, ಅದರಲ್ಲಿ ಎಕ್ಸಾಜರೇಟ್ ಮಾಡಿ ಸುಳ್ಳನ್ನು ಹೇಳಿ ಅಥವಾ ಅದನ್ನು ತಿರುಚಿ ಹಾಕ್ಬಿಡ್ತಾರೆ. ಸೊ ಜನರ ಪ್ರಚೋದನೆ ಮಾಡೋದು ಭಾಳ ಸುಲಭ ಆಗೋಗಿದೆ. ಅದನ್ನೆಲ್ಲ ನಿಯಂತ್ರಿಸೋದು, ನಿಭಾಯಿಸೋದು ಸರ್ಕಾರದ ಕರ್ತವ್ಯ ಅಲ್ವಾ? ಹೌದು, ನಮ್ಮ ಡ್ಯೂಟಿನೇ. ಈಗ ಅದನ್ನೇ ಮಾಡೋದಕ್ಕೆ ಈಗ ಈ ಇನ್ಸಿಡೆಂಟ್ಸ್ ಆಗಿರೋದು ಖಂಡಿತ ಇದು ಒಂದು ನಾಗರಿಕ ಸಮಾಜದಲ್ಲಿ ಆಗಬಾರ್ದು, ಆಗಿದೆ. ಇದನ್ನು ನಾವು ಕೇವಲ ಕಾನೂನು ಮುಖಾಂತರ ಸರಿಪಡಿಸ್ತೀನಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ಜನ ಅವ್ರಿಗೆ ಕಾನೂನು ಮೀರಿ ಹೋಗೋದಕ್ಕೂ ಇರ್ತಕ್ಕಂಥ ಜನ ಇದ್ದಾರೆ. ಅದಕ್ಕೋಸ್ಕರನೇ ಒಂದು ಕಡೆ ಕಾನೂನಾತ್ಮಕ ಹೋರಾಟ ಆಗಬೇಕು, ಇನ್ನೊಂದು ಕಡೆ ಇದು ಹೆಚ್ಚಿನ ಅಂಶ ಜನ ಇದನ್ನು ಬಯಸೋದಿಲ್ಲ ನನ್ನ ಪ್ರಕಾರ. ಖಂಡಿತ ಒಂದು ಸೆಕ್ಷನ್ ಇದ್ದಾರೆ ಎಕ್ಸಾಕ್ಟ್ಲಿ ಎಕ್ಸ್ಟ್ರೀಮ್ ಆಗಿರೋರು, 95% ಇದು ಯಾರಿಗೂ ಬೇಕಾಗಿಲ್ಲ. ಈಗ ಅವ್ರುಗಳು ಸ್ವಲ್ಪ ಈಗ ಧ್ವನಿ ಎತ್ತತಕ್ಕಂಥದ್ದು ಮಾಡಬೇಕು, ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು, ಅವರನ್ನು ನಾವು ಈ ಹೇಗೆ ಇದನ್ನು ಅವ್ರನ್ನೆಲ್ಲರೂ ಕೂಡ ಒಗ್ಗೂಡಿಸಿ ನೋಡಪ್ಪ ನಾವು ಶಾಂತಿಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು ಅಂತ ಎಲ್ಲ ಸಮಾಜದವ್ರನ್ನೂ ಕೂಡ ನಾವು ಕ್ರೋಢೀಕರಿಸಿ ಒಂದು ಮೆಸೇಜನ್ನು ಕೂಡ ಕೊಡುವಂಥದ್ದಾಗಬೇಕು. ಅದನ್ನು ನಾನು ರಾಜಕೀಯ ನಾಯಕತ್ವ ಅಂತ ಹೇಳ್ತೀನಿ. ಹೌದು. ಈಗ ನೀವು ಆಡಳಿತದಲ್ಲಿದ್ದೀರಿ,
ಹಂಗಾಗಿ ನಿಮ್ಮ ಜವಾಬ್ದಾರಿ. ಹೌದು, ನಮ್ಮ ಜವಾಬ್ದಾರಿ. ಆಯ್ತಾ? ನಾವು ನಮ್ದು ಹೆಚ್ಚು ಮುಖ್ಯ ಜವಾಬ್ದಾರಿ ನಮ್ದೇ. ಹೌದು, ವಿರೋಧ ಪಕ್ಷದ್ದು ಅದರದೇ ಆದ ಜವಾಬ್ದಾರಿ ಇರುತ್ತೆ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮ ಜವಾಬ್ದಾರಿ ಹೆಚ್ಚಿರುತ್ತೆ. ನೀವು ಕಳೆದ 2 ವರ್ಷದಲ್ಲಿ ಏನು ಮಾಡಿದ್ದೀರಿ ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ, ಅಥವಾ ಆ ದ್ವೇಷ ಭಾವನೆ ಏನು ಜನರಲ್ಲಿ ಉಂಟಾಗಿದೆ ಅದನ್ನು ತೊಲಗಿಸ್ಲಿಕ್ಕೆ, ಅದನ್ನೆಲ್ಲ ಏನು ಮಾಡಿದೆ ಕಾಂಗ್ರೆಸ್ಸು? ನೋಡಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ಇದು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಬಲ್ಯ ಇವತ್ತು ನಮ್ಮ ಪಕ್ಷದಲ್ಲ. ನಮ್ಮಲ್ಲಿ 2 ಶಾಸಕರು ಗೆದ್ದಿರೋದು. ಅಲ್ಲಿ ಪಾರ್ಲಿಮೆಂಟ್ ಸದಸ್ಯರು, MLAಗಳು ಎಲ್ಲ BJPಯವರು. ಅವ್ರಿಗೆ ಇದರ ಆಸಕ್ತಿ ಇಲ್ಲ, ಆಯಿತಾ. ಬಹುತೇಕ ಅವರು ಇದರಲ್ಲಿ ಆಸಕ್ತಿ ಹೆಚ್ಚಿಲ್ಲ ಅವ್ರಿಗೆ. ಮತ್ತು ನಾವು ಅಲ್ಲಿ ಆಡಳಿತ ದೃಷ್ಟಿಯಿಂದ ಅಲ್ಲಿ ನಾವು ಅಭಿವೃದ್ಧಿ ಮಾಡಿಸೋಣ, ಸುಧಾರಣೆ ಮಾಡೋಣ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಕಾರ್ಯಕ್ರಮಗಳು ಎಲ್ಲ, ಈಗ ಏನು ಕೈಟ್ ಫೆಸ್ಟಿವಲ್ಲು, ಸ್ಪೋರ್ಟ್ಸು, ಬೇರೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡಿಸ್ತು, ಆಯಿತಾ. ಅದೆಲ್ಲ ಮಾಡಿ ಜನರಲ್ಲಿ ಸ್ವಲ್ಪ ಬೇರೆ ವಿಷಯಗಳಲ್ಲಿ ಇನ್ವಾಲ್ವ್ ಆಗಲಿ. ಕೇವಲ ಏನೋ ಈ ಧಾರ್ಮಿಕ ವಿಷಯ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯಗಳು ಇನ್ವಾಲ್ವ್ ಆಗಲಿ. ಹೆಚ್ಚು ಅಲ್ಲಿ ಬಂಡವಾಳ ಬರೋದಕ್ಕೆ ಈಗ ಟೂರಿಸಂ ಪಾಲಿಸಿಯನ್ನು ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡು ಹೆಚ್ಚು ಬಂಡವಾಳ ಬರೋದಕ್ಕೆ ಮಾಡೋಣ ಅಂತ ಆ ನಿಟ್ಟಿನಲ್ಲೂ ವರ್ಕ್ ಮಾಡ್ತಾಯಿದ್ದು. ಸೊ ಈ ಥರ ಪ್ರೋಗ್ರಾಮ್ಸ್ಗೆಲ್ಲ ಎನ್ಕರೇಜ್ ಮಾಡೋದು. ಅಲ್ಲಿ ಭಾಳ ಒಂದು ದೊಡ್ಡ ಅಲ್ಲಿ ಕರಾವಳಿ ಉತ್ಸವವನ್ನು ಭಾಳ ಯಶಸ್ವಿಯಾಗಿ ಮಾಡೋದು. ಎಲ್ಲ ರೀತಿಯಲ್ಲೂ ನಾವು ಅದಕ್ಕೆ ಬೆಂಬಲ ಕೊಟ್ಟು ಜನರಲ್ಲಿ ಒಂದು ಭಾವೈಕ್ಯತೆ, ಎಲ್ಲರೂ ಸೇರುವಂಥದ್ದು ಆಗಲಿ ಅಂತ ನಾವು ಮಾಡೋದು. ಆದರೆ ಅಂತಿಮವಾಗಿ ಇಂಥ ಘಟನೆಗಳಾಗೋಗಿದೆ. ಈಗ ನಾವು ಇನ್ನೂ ಇದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡಬೇಕು. ಒಂದು, ಕಾನೂನಿನ ಭಾಳ ಗಟ್ಟಿಯಾಗಿ ಈಗ ನಾವು ಹೊಸ ಅಧಿಕಾರಿಗಳೆಲ್ಲ ಹಾಕಿದ್ದೀವಿ. ಯಾರನ್ನು ಕೂಡ ಅಲ್ಲಿ ರಕ್ಷಿಸ್ತಕ್ಕಂಥದ್ದು ಆಗಬಾರ್ದು, ಯಾರೇ ಆಗಿರ್ಬೋದು. ಸೊ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಮತ್ತು ಇನ್ನೊಂದೇನೆಂದರೆ, ಎಲ್ಲ ಈ ಕಾನೂನು ಬಾಹಿರ ಚಟುವಟಿಕೆಗಳು ಎಲ್ಲವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಸೊ ಅದನ್ನು ಇವತ್ತು ಹೋಗಲಾಡಿಸ್ತಕ್ಕಂಥ ಕೆಲಸ ಅದು ಅನೇಕ ಏನಿದೆ, ಈ ಸ್ಯಾಂಡ್ ಮಾಫಿಯಾ ಅಂತ ಹೇಳ್ತೀವಿ, ಅದೇ ನಾನು ನಿಮ್ಗೆ ಅದೆಲ್ಲ ಇದೆ. ಅಲ್ಲಲ್ಲ, ನಿಮ್ಗೆ ಅದನ್ನೇ ಕೇಳೋಣ ಅಂದ್ಕೊಂಡೆ. ಏನಂದರೆ ಈ ದಕ್ಷಿಣ ಕನ್ನಡದ ಈ ಕೋಮು ಸಂಘರ್ಷಕ್ಕೂ ಅಲ್ಲಿನ ಈ ವ್ಯವಹಾರದ ಹಿತಾಸಕ್ತಿಗಳಿಗೂ ಸಂಪರ್ಕ ಇದೆ. ವ್ಯವಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ರಮ ವ್ಯವಹಾರಗಳು, ಲೈಕ್ ಮರಳು ಮಾಫಿಯಾ ಅಥವಾ ಇನ್ನೊಂದು ಯಾವುದೋ ಜೂಜು ಅಡ್ಡೆಗಳು ಅಥವಾ ಈ ಸರಾಯಿದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವುಗಳಿಗೆಲ್ಲ ಸಂಬಂಧ ಇದೆ. ಆ ಹಿತಾಸಕ್ತಿಗಳ ಕಾರಣಕ್ಕೋಸ್ಕರ ರಾಜಕೀಯ ನಾಯಕತ್ವ, ನಾವು ಅವಾಗೇನು ಕಾಂಗ್ರೆಸ್ BJP ಅಂತ ಮಾತಾಡಿದ್ವಿ, ಅವರೆಲ್ಲ ಒಂದಾಗೇ ಇದ್ದಾರೆ. ಅದರಿಂದಾಗಿ ಈ ಥರ ಸಮಸ್ಯೆ ಉಂಟಾಗ್ತಿದೆ ಅನ್ನುವಂಥ ಮಾತು ಕೂಡ ಇದ್ದಾವೆ. ಇದೆ ನೋಡಿ, ಈ ತಪ್ಪು ಕೆಲಸ ಮಾಡೋರಲ್ಲಿ ಏನಿರ್ತಾರೆ ಅವರೆಲ್ಲ ಯಾವುದೇ ಪಕ್ಷ ಸಂಘಟನೆ ಆದರೆ ಎಲ್ಲ ಒಂದಾಗ್ತಾರೆ. ಯಾಕೆಂದರೆ ಅವ್ರಿಗೆ ಎಲ್ಲರ ಬೆಂಬಲ ಬೇಕು, ಅದನ್ನು ನಡ್ಸ್ಕೊಂಡು. ಆದರೆ ಅದನ್ನು ಈಗ ನಾವು ಬ್ರೇಕ್ ಮಾಡಬೇಕಾಗಿದೆ. ಸೊ ಖಂಡಿತ ಈಗ ನಾನು ಈಗ ಹೊಸ ಅಧಿಕಾರಿಗಳು ಬಂದಿದ್ದಾರೆ, ಅವರು ಭಾಳ ದಿಟ್ಟ ಒಂದು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು. ಅದನ್ನು ಸರಿಯಾದ ಕ್ರಮ ತಗೊಳ್ತಕ್ಕಂಥದ್ದು ಹೇಳಿದ್ದೀನಿ. ಯಾವುದೇ ಈ ಜೂಜಾಟ, ಗ್ಯಾಮ್ಲಿಂಗು, ಪ್ರಾಸ್ಟಿಟ್ಯೂಷನ್ ಇರ್ಬೋದು, ಬೇರೆ ಯಾವುದೇ ಅವ್ಯವಹಾರಗಳಿರ್ಬೋದು, ಮತ್ತು ನೀವು ಹೇಳ್ದಂಗೆ ಮರಳು ಮಾಫಿಯಾ, ಇದೆಲ್ಲ ಡ್ರಗ್ಸ್ ಮಾಫಿಯಾ, ಇದೆಲ್ಲ ಇದೆ. ಸೊ ಅವರನ್ನೆಲ್ಲ ಒಂದು ಹದ್ದುಬಸ್ತಕ್ಕೆ ತರ್ತಕ್ಕಂಥ ಒಂದು ಮಾಡಿದ್ರೆ ಅಲ್ಲಿ ಒಂದು ರೀತಿಯಾದಂಥ ಒಂದು ಕ್ರಮ ಅದು. ಇನ್ನೊಂದು ಈ ದ್ವೇಷ ಭಾಷಣಗಳು, ಅಂಥವ್ರನ್ನ ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು. ಅಂಥವ್ರಿಗೆ ಕಾನೂನಲ್ಲಿ ಈಗ ಇರುವಂಥ ಕಾನೂನುಗಳಲ್ಲೂ ಹೇಗೆ ನೀವು ಮೊದಲು ಕೇಳಿದ್ರಲ್ಲ, ಇರುವಂಥ ಕಾನೂನಲ್ಲೇ ಹೇಗೆ ಅದನ್ನು ಎಫೆಕ್ಟಿವ್ ಆಗಿ ಮಾಡುವಂಥ ಇಚ್ಛಾಶಕ್ತಿ ಇರೋಂಥ ಅಧಿಕಾರಿಗಳು ಬೇಕು. ಆ ಒಂದು ನಾವು ಫಸ್ಟು ರಾಜಕೀಯ ಇಚ್ಛಾಶಕ್ತಿ ನಮ್ಮಲ್ಲಿ ಇರ್ತದೆ. ಅದೇನಾಗ್ತದೆ, ನಾವು ಹೇಳಿರ್ತೀವಿ, ಅದೇ ಅಧಿಕಾರಿಗಳಿಗೆ ಅದೇ ರೀತಿಯಾಗಿ ಮಾಡಬೇಕು ಅಂತ ಹುಮ್ಮಸ್ ಇಲ್ಲದೆ ಹೋದರೆ ಅವ್ರೇನು ಮಾಡ್ತಾರೆ, ಏನಾದರೂ ಒಂದು ಅದರಲ್ಲಿ ಸ್ವಲ್ಪ ಅವರು ಅಷ್ಟು ಯಾವ ರೀತಿಯಾಗಿ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಮ್ಮಲ್ಲಿ ಸರ್ ಇಚ್ಛಾಶಕ್ತಿ ಇದೆ. ಅಲ್ಲಿನ ಅಧಿಕಾರಿಗಳ ಇಚ್ಛಾಶಕ್ತಿ ಬಗ್ಗೆ ಹೇಳೋದಾದರೆ, ನಿಮ್ಮ BJP MLC ಆಗಿದ್ದರು ಗಣೇಶ್ ಕಾರ್ಣಿಕ್ ಅವರು ಒಂದು ಸಲ ಓಪನ್ ಆಗಿ ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 90% ಪೊಲೀಸರು ಅವ್ರಿಗೆ ಸಂಘದ ಹಿನ್ನೆಲೆ ಇದೆ ಅಥವಾ ಸಂಘದ ಸಂಪರ್ಕ ಇದೆ, ಸಂಘದ ಬಗ್ಗೆ ಮೃದು ಧೋರಣೆ ತಾಳುವಂಥವ್ರು ಅಂತ. ಸೊ ಇಂಥವರಿಂದ ನಿಜವಾದ ನೈಜ ಹಿತಾಸಕ್ತಿಗಳು ಹೆಂಗೆ ಬರಲಿಕ್ಕೆ ಸಾಧ್ಯ? ಅದನ್ನು ಸರ್ಕಾರ ಅದನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ನಾನು ಅಸಹಾಯಕತೆಯಿಂದ ಇರೋಕ್ಕಾಗೋದಿಲ್ಲ, ಆಯಿತಾ. ಕೆಲವರು ಇರ್ಬೋದು ಆ ಥರ, ಯಾಕಂದರೆ ಅವ್ರವ್ರು ಇದೇ ಅಂತ ಒಪ್ಕೊಳ್ಳೋಣ. ಇವ್ರು ಯಾರು ಹೇಳಿದ್ದಲ್ಲ, ಗಣೇಶ್ ಕಾರ್ಣಿಕ್ ಇರ್ಬೋದು, ಅವರು ಹೇಳಿರ್ತಾರೆ. ಮತ್ತು ಅಲ್ಲೆಲ್ಲ ಸ್ಥಳೀಕರೆಲ್ಲ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಅದರಲ್ಲೂ ಈ ಕಾನ್ಸ್ಟೇಬಲ್ಗಳು ಮತ್ತು ಲೋಕಲ್ ಆಗಿರೋರು ಹೆಚ್ಚಾಗಿ ಅವ್ರು ಇರ್ತಾರೆ, ಅವರಲ್ಲಿ ಇರ್ಬೋದು. ಬಟ್ ಆದರೆ ಮೇಲಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ
ಅದರಲ್ಲಿ ಇಂಥ ಜನನೂ ಕೂಡ ಎಷ್ಟೋ ಜನ ಅವರು ಸರಿಯಾದ ದಾರಿಗೆ ಬರುವಂಥ ಸಾಧ್ಯತೆಯೂ ಇರ್ತದೆ. ಆದ್ದರಿಂದ ನಾನು ಹಿಂದೆ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಯಾವುದೋ ಒಂದೊಂದು ಸಂದರ್ಭಕ್ಕೆ ಒಂದೊಂದು ಸಲ ಏನೋ ಒಂದು ಆದಾಗ ಆವಾಗ ನಾವು ಸರಿ ಮಾಡ್ತಕ್ಕಂಥ ಕಾಲ ಬರ್ತದೆ. ನನಗನ್ನಿಸುವಂಥದ್ದು ಈಗ ಸರಿಪಡಿಸುವಂಥ ಕಾಲಕ್ಕೆ ನಾವು ಬಂದಿದ್ದೇವೆ. ಇಲ್ಲದೆ ಹೋದರೆ ಇದೇ ಥರ ಬಿಡೋಕ್ಕಾಗೋದಿಲ್ಲ. ಇದೇ ಥರ ಬಿಟ್ಟರೆ ನಾಳೆ ಈ ಜಿಲ್ಲೆ ಎಲ್ಲಿಗೆ ಹೋಗಬೇಕು? ಅದಕ್ಕೇ ನಾನು ಹಿಂದಿನ ಅಧಿಕಾರಿಗಳು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಆದರೆ ಈಗ ಹೊಸ ಒಂದು ಅಧಿಕಾರಿಗಳ ತಂಡ ಕೂಡ ಬಂದಿದೆ ಮತ್ತು ಇನ್ನೊಂದು ಸ್ಪೆಷಲ್ ಆ್ಯಕ್ಷನ್ ವಿಶೇಷ ಒಂದು ಕಾರ್ಯಪಡೆಯನ್ನು ಕೂಡ ರಚನೆ ಆಗ್ತಾಯಿದೆ. ಇದೆಲ್ಲವನ್ನು ಇಟ್ಕೊಂಡು ಒಂದು ಆ ಭಾಗದಲ್ಲಿ ಕಾನೂನು ಅಡಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥವ್ರಿಗೆ ಭಯ ಮತ್ತು ಅದನ್ನು ನಿಲ್ಲಿಸುವಂಥದ್ದು, ಇನ್ನೊಂದು ಈ ಹಿಂಸಾತ್ಮಕ ಘಟನೆಗಳಿಗೆ ಪ್ರಚೋದನೆ ಮಾಡ್ತಕ್ಕಂಥವ್ರನ್ನ ನಿಯಂತ್ರಣಕ್ಕೆ ತರುವಂಥದ್ದು. ಇದನ್ನು ಮಾಡಿದ್ರೆ ಅದ್ರ ಜೊತೆಯಲ್ಲಿ ಒಂದು ಎಲ್ಲನೂ ಕೂಡ ಸೌಹಾರ್ದತೆಗೆ ತರುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಒಂದು ಎಫರ್ಟ್ಸನ್ನು ನಾವು ಮಾಡ್ತೀವಿ. ಆಯಿತಾ? 100ಕ್ಕೆ 100 ಈ ದೇಶದಲ್ಲಿ ಅಥವಾ ಇದರಲ್ಲಿ ಎಲ್ಲ ಸರಿ ಹೋಗ್ಬಿಡ್ತು ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ನಮ್ಮ ಸಮಾಜ. ಆಯಿತಾ? ಈ ವೈಷಮ್ಯ ಈ ಸಮಾಜದಲ್ಲಿ ಅವ್ರು ಬಿತ್ತನೆ ಮಾಡಿದ್ದಾರೆ. ಈ ವಿಷ ಬಿತ್ತನೆ ಆಗಿದೆ. ಅದನ್ನು ಹೋಗಲಾಡಿಸೋದು ಏನು ಓವರ್ನೈಟ್ ಆಗೋದಿಲ್ಲ ಧರ್ಮೇಶ್ವರೇ, ಆಗೋದಿಲ್ಲ ಅಲ್ವಾ? ಆದರೆ ನಾವು ಜನರನ್ನು ಈ ಮೇನ್ ಸ್ಟ್ರೀಮ್ ಯಾರು ಮಧ್ಯದಲ್ಲಿದ್ದಾರಲ್ಲ ಅವರ ಧ್ವನಿಯನ್ನು ಹೆಚ್ಚಿಸ್ಬೇಕು. ಅವ್ರಿಗೆ ನಾವು ಹೆಚ್ಚು ಇದರಲ್ಲಿ ಸೇರಿಸ್ಕೋಬೇಕು, ಜೋಡಿಸ್ಕೋಬೇಕು. ಆವಾಗ ಏನಾಗ್ತದೆ, ಈ ಕಡೆ ಆ ಕಡೆ ರೈಟು ಲೆಫ್ಟಲ್ಲಿ ಎಕ್ಸ್ಟ್ರೀಮಲ್ಲಿ ಇರ್ತಕ್ಕಂಥ ಜನರನ್ನು ಅವರ ಶಕ್ತಿಯನ್ನು ಇಳಿಸುವಂಥ ಕೆಲಸ ಮಾಡಬೇಕು. ಸರ್, ದಕ್ಷಿಣ ಕನ್ನಡದಲ್ಲಿ ಭಾಳ ದಟ್ಟವಾದ ಒಂದು ಅಭಿಪ್ರಾಯ ಏನಿದೆ, ಏನಪ್ಪ ಅಂತಂದರೆ ಕಾಂಗ್ರೆಸ್ ನಾಯಕರು ಮೃದು ಹಿಂದುತ್ವ ಪಾಲಿಸ್ತಾರೆ, ಅದೊಂಥರ ಎಡಬಿಡಂಗಿ ನಿಲುವು, ಅದರಿಂದಾಗಿ ಈ ಥರದ್ದೆಲ್ಲ ನೋಡಿ. ಈಗ ಹೆಂಗಾಗಿದೆ ಅಂದರೆ ಆ ಕಡೆ ಇರೋರು ಇವರು ಮೃದು ಹಿಂದುತ್ವ ಅಂತ ಹೇಳ್ತಾರೆ, ಈ ಕಡೆಯವರು ಇವರು ಅವ್ರನ್ನ ಓಲೈಸ್ತಾರೆ ಅಂತ ಹೇಳ್ತಾರೆ. ನಾವೆಲ್ಲಿಗೆ ಹೋಗಬೇಕು ನೋಡಿ? ನಮಗೆ ಸರ್ ಇದೀಗ ಸಮಸ್ಯೆ ಏನು ಗೊತ್ತಾ? ಈ ಉಗ್ರವಾದ ಚಿಂತನೆ ಇರೋರಿಗೆ ಅವ್ರು ನಮ್ಮ ಕಂಡ್ರೆ ಆಗಲ್ಲ. ಅದು ಉಗ್ರ ಇಸ್ಲಾಂ ಆಗಿರ್ಬೋದು, ಉಗ್ರ ಹಿಂದೂ ಆಗಿರ್ಬೋದು, ಅವರು ಕಾಂಗ್ರೆಸ್ ಕಂಡ್ರೆ ಆಗೋದೇ ಇಲ್ಲ. ಇವತ್ತು ಕೂಡ ನಮ್ಮನ್ನೆಲ್ಲ ಆ ಮುಸಲ್ಮಾನರು ನಮ್ಮನ್ನು ಜಾಸ್ತಿ ಬೈಯೋದು, ಇಲ್ಲಿ ಈ ಹಿಂದೂಗಳು ನಮ್ಮನ್ನು ಜಾಸ್ತಿ ಬೈಯೋದು. ಯಾಕಂದರೆ ನಾವು ಮಧ್ಯದಲ್ಲಿದ್ದೀವಿ, ನಮಗೆ ಎಲ್ಲರೂ ಬೇಕು ಅಂತ ಹೇಳ್ತೀವಿ. ಮತ್ತು ಆದಷ್ಟು ಮಟ್ಟಿಗೆ ನಾವು ಎಲ್ಲರೂ ಸಮತೋಲನ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರೀಮ್ ಅಜೆಂಡಾ ಕಾಂಗ್ರೆಸ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಸಿದ್ಧಾಂತನೇ ಅದು. ಅದಕ್ಕೋಸ್ಕರ ಇವ್ರುಗಳು ನಮ್ಮ ಅದೇ ಟೀಕೆ ಮಾಡ್ತಾರೆ. ಎಕ್ಸ್ಟ್ರೀಮ್ಗೆ ಹೋಗಿ ಅಂತಲ್ಲ ಸರ್, ಫೇರ್ ಆಗಿರ್ಬೇಕಲ್ಲ, ಅಲ್ಲಿನ ಫೇರ್ ಆಗಿರಬೇಕು. ಫೇರ್ ಆಗೇ ನಾವು ಇದ್ದೀವಿ. ಫೇರ್ ಆಗಿರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಈಗ ಇವತ್ತು ಏನು ಸ್ಟೇಟ್ಮೆಂಟು ವಿಜೇಂದ್ರ ಅವ್ರದ್ದು, ಇವರೆಲ್ಲ ಹಿಂದೂಗಳು ತೊಂದರೆ ಕೊಡೋದಕ್ಕೋಸ್ಕರ ಈ ಕಾರ್ಯಪಡೆ ಮಾಡಿದ್ದಾರೆ, ಹಿಂದೂಗಳಿಗೆ ಜೈಲಿಗೆ ಹಾಕೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದು ನಮ್ಮ ಉದ್ದೇಶನ. ಈ ಕಡೆ ಏನು ಇವ್ರದೆಲ್ಲ ಈ SDPI ಇವ್ರದೆಲ್ಲ ಗ್ಯಾಂಗು, ಇವರೆಲ್ಲ ಕಾಂಗ್ರೆಸ್ ಅವರು ಮೃದು ಹಿಂದುತ್ವ ಮಾಡ್ತಾರೆ, ಇವರು ಮುಸಲ್ಮಾನರ ಓಟ್ಗೋಸ್ಕರ ಉಪಯೋಗಿಸ್ಕೊಳ್ತಾರೆ, ಬೇರೆ ಏನು ಕೆಲಸ ಮಾಡೋದು ಅಂತ ಅವ್ರು ಹೇಳ್ತಾರೆ. ಇದು ಯಾವುದೋ ಈಗ ಎರಡು ಸರಿ ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲ, ಎರಡು ಸರಿ ಇರೋಕ್ಕೆ ಸಾಧ್ಯ ಇಲ್ಲ ತಾನೇ? ಹಾಂ, ಯಾವ್ದಾದ್ರು ಒಂದು ಇದ್ರಲ್ಲಿ ಅದಕ್ಕೋಸ್ಕರ ಎರಡೂ ಕೂಡ ತಪ್ಪೆ. ನಮಗೇನು ಸಂಕಟ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಈ ಕಡೆ ವಾಲಿದ್ರೆ ಇವ್ರು ಹೇಳ್ತಾರೆ, ಈ ಕಡೆ ಬಟ್ ನಾವು ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ನಿಲುವೇನು, ನಮಗೆ ಎಲ್ಲರೂ ಬೇಕು. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವನು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ, ನಾಸ್ತಿಕನ, ಯಾವುದೇ ಧರ್ಮ ಜಾತಿ ಇರ್ಬೋದು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು. ನಾವು ಅವ್ರಿಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಹಂಗೆ ಮಾಡ್ಕೊತ ಬಂದಿಲ್ವಲ್ಲ ನೀವು ಕಳೆದ 2 ವರ್ಷದಲ್ಲಿ ನೋಡ್ತಿದ್ರೆ? ಯಾರಿಗೆ ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ? ಯಾರಿಗೂ ಆಕ್ಷನ್ನೇ ತೊಗೊಂಡಿಲ್ಲ ಅಂತ ಆಕ್ಷನ್ ತೊಗೊಂಡು ಕೇಸ್ಗಳು ಬುಕ್ ಮಾಡೋದು, ಕೋರ್ಟ್ಗಳಿಗೆ ಹೋಗೋದು ಅದೆಲ್ಲ ನಡೆದಿದೆ. ಆಕ್ಷನ್ ತೊಗೊಂಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮತ್ತು ಎಲ್ಲೆಲ್ಲಿ ತಪ್ಪುಗಳಾಗಿದೆ, ಕ್ರಮಗಳು ತೊಗೊಳ್ತಕ್ಕಂಥದ್ದು ಅದೆಲ್ಲ ಮಾಡಿದ್ದೀವಿ. ಯಾರು ತಪ್ಪು ಮಾಡಿದೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಅವ್ರನ್ನ ಹಿಡ್ದಾಕ್ತೀವಿ, ಯಾರನ್ನೂ ಬಿಡೋಕ್ಕೆ ಹೋಗೋದಿಲ್ಲ. ಆಯಿತಾ? ನಮ್ದು ಆ ಥರ ಏನೋ. ಆದರೆ ನಾವು ಯಾರನ್ನು ಎಲ್ಲರ ಜೊತೆ ಫೇರ್ ಆಗಿರುವಂಥದ್ದು ನಮ್ಮ ಉದ್ದೇಶ. ಅದರಲ್ಲಿ ಎಡವಟ್ ಆಗಿದ್ದರೆ ಓಕೆ, ಕೆಲವು ಸಲ ಅದು ಒಂದು ಕೆಲವು ಫೇಲಿಯರ್ ಆಗಿರ್ಬೋದು. ಆದರೆ ನಮ್ಮ ಉದ್ದೇಶ ದುರುದ್ದೇಶ ಇಲ್ಲ ನಮ್ಮಲ್ಲಿ. ನನ್ನಲ್ಲೂ ಆ ದುರುದ್ದೇಶ ಏನಿಲ್ಲ. ಇಲ್ಲ, ಆಯಿತು, ಆಡಳಿತಾತ್ಮಕವಾಗಿ ಕೆಲವು ಫೇಲಿಯರ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕ್ರಮ ಸರಿಯಾಗಿ ನಡೆದೇ ಇರ್ಬೋದು, ಅದನ್ನು ಒಪ್ಕೊಳ್ಳೋಣ. ಅದು ಯಾವುದೇ ವ್ಯವಸ್ಥೆಯಲ್ಲಿ ನಾನು 100ಕ್ಕೆ 100 ಸರಿ. ಇವತ್ತು ಈ ದೇಶದಲ್ಲಿ 1 ವರ್ಷದಿಂದ ಮಣಿಪುರ್ ಉರಿತಾ ಇದೆ. 1 ವರ್ಷ ಪ್ರಧಾನಮಂತ್ರಿ ಅಲ್ಲಿಗೆ ಹೋಗೋದೇ ಇಲ್ಲ. ಆಯಿತಾ? ಎಷ್ಟು ಜನ ಸತ್ತಿದ್ದಾರೋ ಗೊತ್ತಿಲ್ಲ.
ಅದ್ರ ಬಗ್ಗೆ ಯಾವತ್ತಾದರೂ ಅವರು ಹೋಗಿ ನಿಂತು ಕಳಿಸಿ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಿದಾರಾ? ಎಷ್ಟು ಇದುವರೆಗೂ ಭೇಟಿ ಕೊಡೋಕ್ಕೂ ಹೋಗಿಲ್ಲ ಪ್ರಧಾನಮಂತ್ರಿ. ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ನೋಡಿ ಅವರು. ನಮ್ಮನ್ನು ನಾವು ನಮ್ಮ ಪ್ರಯತ್ನ ಅಂತೂ ಇದೆ, ಯಶಸ್ಸು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ನಮ್ಮ ಪ್ರಯತ್ನ ಅಂತೂ ಇದೆ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಪ್ರಯತ್ನ ಮಾಡ್ತೀವಿ. ಅಲ್ಲಿ ದಿನೇಶ್ ಗುಂಡೂರಾವ್ ಅವ್ರಿಗಿಂತ ಹೆಚ್ಚಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವರ ಹಸ್ತಕ್ಷೇಪ, ಅವರ ಮೃದು ಧೋರಣೆ, ಅವರ ಮೃದು ಹಿಂದುತ್ವ ಅಥವಾ ಅವರ ಈ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು, ಮರಳು ಮಾಫಿಯಾ, ಜೂಜು, ಡ್ರಗ್ಸು, ಈ ಥರದ ಇವುಗಳ ಜೊತೆಗಿನ ಸಂಪರ್ಕ ಸಂಬಂಧ, ಈ ಕಾರಣಗಳಿಂದಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಶಾಂತ ವಾತಾವರಣ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆಕ್ಷೇಪ ಇರೋದು. ನೋಡಿ, ನೀವು ಹೇಳಿದ್ರು, ಏನು ಹೇಳಿದ್ರಿ, ಒಂದು ಕೊನೆ ಪಾಯಿಂಟ್ ಹೇಳಿದ್ರಲ್ಲ, ಏನಂತ ಹೇಳಿದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅದೇನು ದಕ್ಷಿಣ ಕನ್ನಡ ಮಾತ್ರ ಇದೆಯಾ? ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಇವತ್ತೇನು ಕಾನೂನು ಬಾಹಿರ ಚಟುವಟಿಕೆ ಎಲ್ಲೂ ಈಗ ಬೆಂಗಳೂರಲ್ಲಿ ನಡೀತಾ ಇಲ್ವಾ? ಎಲ್ಲ ಈ ದೇಶದಲ್ಲಿ ನಡೀತಾ ಇಲ್ವಾ? ಅದಕ್ಕೋಸ್ಕರ ಆ ಜನ ಬೇರೆ ಅಲ್ಲ. ಇದು ಸಮರ್ಥನೆ ಸರ್? ಇದು ಸಮರ್ಥನೆ ಅಲ್ಲ, ಅದೊಂದು ಕ್ಯಾಟಗರಿ, ಅದು ಇಟ್ಕೊಳ್ಳೋಣ. ಅದನ್ನು ನಿಭಾಯಿಸಬೇಕು, ಕಂಟ್ರೋಲ್ ಮಾಡಬೇಕು. ಅದು ಇನ್ನೊಂದು, ನಮ್ಮಲ್ಲಿ ನಮ್ಮ ಆಂತರಿಕವಾಗಿ ಸ್ಥಳೀಯ ಮುಖಂಡರುಗಳು ಅವ್ರ ಹಸ್ತಕ್ಷೇಪ ಅಂತ ಹೇಳೋಕ್ಕಾಗಲ್ಲ. ನಾನು ಉಸ್ತುವಾರಿ ಸಚಿವ, ಬಟ್ ಆ ಸ್ಥಳೀಯ ಮುಖಂಡರುಗಳೆಲ್ಲ ಇದ್ದಾರೆ. ಈಗ ನಮ್ಮ ಸರ್ಕಾರ ಇದೆ, ನಮ್ಮ ನಾಯಕರುಗಳೆಲ್ಲ ಲೋಕಲ್ ಇದ್ದಾರೆ, ನಮ್ಮ ಇಬ್ಬರು MLAಗಳಿದ್ದಾರೆ, ಸೀನಿಯರ್ ಲೀಡರ್ಸ್ ಇದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಮಾಜಿ ಸಚಿವರುಗಳಿದ್ದಾರೆ. ಅವರು ಖಂಡಿತ ಅವರ ಅಭಿಪ್ರಾಯಗಳು, ಅವರ ಒಂದು ಈ ಜಿಲ್ಲೆಯಲ್ಲಿ ಏನೇನು ಕೆಲಸಗಳಾಗಬೇಕು ಅವ್ರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಮುಖಂಡರು ನನಗೆ ಹೇಳ್ತಾರೆ, ಸರ್ ನಮ್ಮಲ್ಲಿ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ಅದು ಆಗಬೇಕು, ಇದಾಗಬೇಕು. ನಾನು ಅದರಲ್ಲಿ ಆದಷ್ಟು ಸಾಕಾರ ಮಾಡ್ಕೊಂಡೇ ಹೋಗ್ತೀನಿ. ಅದು ನಾನು ಯಾರೂ ಹಸ್ತಕ್ಷೇಪ ಮಾಡಬಾರ್ದು ಅಂತ ಏನಲ್ಲ, ಅವರ ರೈಟ್ಸ್ ಇರ್ತದೆ. ಬಟ್ ಯಾವುದು ಕೂಡ ಮೃದು ಹಿಂದುತ್ವ, ಈಗ ಕೆಲವರೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಇದುವರೆಗೂ ನನ್ನ ಅನುಭವದಲ್ಲಿ ಯಾರೂ ಕೂಡ ಬಂದು ಅನಗತ್ಯವಾಗಿ ಅಥವಾ ನನ್ನ ಮೇಲೆ ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿ ಹಸ್ತಕ್ಷೇಪ ನಡೆದಿಲ್ಲ. ಏನೇ ಇದ್ರೂ ಕೂಡ ಮಾತುಕತೆ ಮುಖಾಂತರನೇ ಏನಾದರೂ ಒಂದು ತೀರ್ಮಾನ ಆಗಬೇಕಾದ್ರೆ, ಏನಾದರೂ ಹೇಳಬೇಕಾದ್ರೆ ಜಿಲ್ಲಾ ವಿಚಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಿದೆ ಹೊರತು ಯಾರೂ ಕೂಡ ಬಂದು ನನಗೆ ಒಂದು ರೀತಿ ನನ್ನನ್ನು ಮೀರಿ ಅಥವಾ ನನ್ನನ್ನು ಬಿಟ್ಟು ಮಾಡುವಂಥದ್ದು ಯಾರೂ ಮಾಡಿಲ್ಲ. ಸೊ ಆ ಥರ ನಾನು ಸುಮ್ಮನೆ ಅದಕ್ಕೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗ UT ಖಾದರ್ ಅವರು ಸ್ಪೀಕರ್, ಆಯಿತಾ, ಅಲ್ಲಿಯೇ ಭಾಳ ಸೀನಿಯರ್ ಲೀಡ್ರು. ಅವರು ಅವ್ರ ಕ್ಷೇತ್ರದಂತೂ ಅವ್ರ ಕೆಲಸ ಕಾರ್ಯಗಳು ನೋಡ್ತಾ ಇರ್ತಾರೆ. ಮತ್ತು ಈ ಜಿಲ್ಲಾ ವಿಚಾರ ಬಂದಾಗ ಖಂಡಿತ ಅವ್ರ ಅಭಿಪ್ರಾಯ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಅಲ್ಲಿಯ ಮುಖಂಡ, ಈಗ ರಮನಾಥ್ ರೈ ಅವರು ಕೂಡ ನಮ್ಮ ಸೀನಿಯರ್ ಲೀಡ್ರು, ಅವರು ಆ ಜಿಲ್ಲಾ ವಿಚಾರ ಬಂದಾಗ ಅನೇಕ ವಿಷಯಗಳು ಹೇಳ್ತಾರೆ. ಬೇರೆ ಲೀಡರ್ಸ್ ಎಲ್ಲ ಇದ್ದಾರೆ. ಅದಕ್ಕೋಸ್ಕರ ಖಾದರ್ ಅವ್ರನ್ನ ನನ್ನ ಪ್ರಕಾರ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರಂತ ಹೇಳಿದ್ರೆ ಈ ಉಗ್ರವಾದ ನಿಲುವಿರ್ತಕ್ಕಂಥವ್ರಿಗೆ. ಯಾಕಂದರೆ ಖಾದರ್ ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಅಂತ ಒಬ್ಬ ವ್ಯಕ್ತಿತ್ವ ಇರುವಂಥ ಲೀಡ್ರು. ಅವರೇನು ಒಬ್ಬರಿಗೆ ಓಲೈಸಬೇಕು ಅಥವಾ ಒಬ್ಬರ ಜೊತೆನೇ ಇರಬೇಕು ಅಂತ, ಅವರು ಹಿಂದೂಗಳು, ಮುಸಲ್ಮಾನರು ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ. ಅದು ಕೆಲವ್ರಿಗೆ ಆಗೋದಿಲ್ಲ, ಅವ್ರಿಗೆ ಆ ಥರ ಇರಬಾರ್ದು. ಈಗ ಅದು ನನಗೆ ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಈಗ ಮುಸಲ್ಮಾನರು ಖಾದರ್ಗೆ ಹಿಂದೂ ಓಲೈಕೆ ಅಂತ ಹೇಳ್ತಾರೆ ಅಲ್ವಾ? ಏನು ಮಾಡೋದು ನಾವು? ಹಿಂದೂಗಳಾದರೆ ಖಾದರ್ ಮುಸ್ಲಿಂ ಓಲೈಕೆ ಅಂತ ಹೇಳ್ತಾರೆ BJP ಅವರೆಲ್ಲ. ಸೊ ಇದೆಲ್ಲ ನೋಡಿ, ಇದು ಸರಿಯಲ್ಲ. ಓಕೆ, ಈಗ ಒಂದೆರಡು ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಅರುಣ್ ಪುತ್ತಿಲ ಅವ್ರನ್ನ ಗಡೀಪಾರು ಮಾಡಲಾಗಿದೆ. ಅವರು ದ್ವೇಷ ಭಾಷಣ ಮಾಡಿದ್ದು ಯಾವಾಗ? ಇಷ್ಟು ದಿನ ಯಾಕೆ ತೊಗೊಂಡ್ರು? ಈ ರೀತಿ ತಡ ಮಾಡೋದ್ರಿಂದ ತಾನೇ ಆ ದ್ವೇಷ ಭಾಷಣ ಮಾಡೋವಂಥವ್ರಿಗೆ ಒಂದು ಬೆಂಬಲ ಸಿಕ್ಕಂತಾಗೋದು ಅಥವಾ ನಾವು ಮಾತಾಡ್ಬೋದು ಅಂತ ಪ್ರೇರಣೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಆಯಿತಾ. ಈಗ ನಾವೇನು ಮಾಡೋದು, ಪೊಲೀಸ್ ಅಧಿಕಾರಿಗಳನ್ನು ಹೊಸದಾಗಿ ನೇಮಿಸಿದ್ದೇವೆ. ನೀವು ಕಾನೂನು ಪ್ರಕಾರ ನಿಮಗೆ ಮುಕ್ತ ಅವಕಾಶ ಇದೆ. ನಾವು ಇಂಥವ್ರಿಗೆ ನೀವು ರಕ್ಷಿಸಿ, ಇಂಥವ್ರಿಗೆ ದ್ವೇಷಿಸಿ ಅಂತ ನಾವು ಹೇಳೋದಿಲ್ಲ. ನೀವು ಸ್ಪಷ್ಟವಾಗಿ. ಆದರೆ ಹೌದು ಸರ್, ನೀವು ಹಂಗೆ ಹೇಳಲ್ಲ, ಹಾಗೆ ಹೇಳಿದ್ದೀವಿ. ಆದರೆ ದುಷ್ಟರನ್ನ ಶಿಕ್ಷಿಸಿ ಅಂತ ಹೇಳ್ಬೇಕಲ್ಲ ನೀವು. ಅದೇ, ದುಷ್ಟರನ್ನ ಶಿಕ್ಷಿಸಿ. ದುಷ್ಟರು ಯಾರೇ ಇರ್ಬೋದು, ನಾವು ಅಡ್ಡ ಬರೋದಿಲ್ಲ. ನಿಮಗೆ ಪೂರ್ತಿ ನಾವು ನಿಮಗೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ. ನೀವು ಈ ಜಿಲ್ಲೆಯಲ್ಲಿ ಕಾನೂನಿನ ಪ್ರಕಾರ ನಡೀತಕ್ಕಂಥ ರೀತಿಯಾಗಿ ಎಲ್ಲರೂ ಕೂಡ ಹೋಗುವಂಥ ರೀತಿ ಮಾಡಿ. ಮತ್ತು ಕಾನೂನು ಬಾಹಿರ ಚಟುವಟಿಕೆ ಯಾರು ಇನ್ವಾಲ್ವ್ ಆಗಿದೆ ಅವ್ರನ್ನ ನೀವು ಏನು ಮಾಡಬೇಕು ಅದೆಲ್ಲ ಮಾಡಿ ಕಂಟ್ರೋಲ್ ತೊಗೊಳ್ಳಿ ಅಂತ ಹೇಳಿ. ಈಗ ಅವ್ರು ಯಾರ ಮೇಲೆ ಕೇಸ್ ಬುಕ್ ಮಾಡಿದಾರೋ, ಯಾರ ಮೇಲೆ ಮಾಡೋದು ನಾನು ಹೇಳೋಕ್ಕಾಗಲ್ಲ. ಈಗ ಅವ್ರು ನೋಡಿರ್ಬೋದು, ಅವ್ರ ಮೇಲೆ ಗಡೀಪಾರು ಮಾಡೋದು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಮನ್ನ ಗಡೀಪಾರು ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. 6ನೇ ತಾರೀಕು ವಿಚಾರಣೆ ಕರೀತಾರೆ. ಸೊ ಅವರು ಆ ಥರ ಒಬ್ರಿಗಲ್ಲ,
ಸುಮಾರು ನನಗೆ ಗೊತ್ತಿರೋ 20-25 ಜನರಿಗೆ ಕೊಟ್ಟಿದ್ದಾರೆ, 20-25 ಜನರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇವರು ಒಬ್ಬರು. ಸೊ ಅದಕ್ಕೋಸ್ಕರ ಅವರು ಅದು ನೋಟಿಸ್ಗೆ ಉತ್ತರ ಕೊಡಲಿ, ಕಾನೂನು ಪ್ರಕಾರ ಹೋಗಲಿ ಅಷ್ಟೇ, ಇನ್ನೇನು ಬೇರೆ ಇನ್ನೇನಿಲ್ಲ. ಇನ್ನೊಂದು ಬೆಳವಣಿಗೆ ಏನಂದರೆ, ಕಲ್ಲರ್ಕ ಪ್ರಭಾಕರ್ ಭಟ್ಗೆ ಅವ್ರ ವಿರುದ್ಧ ಒಂದು FIR ಆಗಿದೆ. ಅವರು ದ್ವೇಷ ಭಾಷಣ ಮಾಡಿದ್ದು ಭಾಳ ಹಿಂದೆ. ದ್ವೇಷ ಭಾಷಣ ಮಾಡೋದು ಅವರು ಭಾಳ ಮಾಡ್ತಾನೆ ಇರ್ತಾರೆ ಆ ಥರ. ಆದರೆ FIR ಆಗಿರೋದು ಈಗ. ನೋಡಿ, ನಮ್ಮ ಪೊಲೀಸ್ ಅವ್ರಿಗೆ ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀವಿ. ಅದು ಈಗ ಯಾರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅವ್ರಿಗೆ ಅಧಿಕಾರ ಪೊಲೀಸ್ಗಿದೆ. ಕಾನೂನಿನ ಹೋರಾಟ ಪ್ರಭಾಕರ್ ಭಟ್ರಿಗೂ ಕೂಡ ಇದೆ. ನಾವೇನು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ನಾವು ಯಾರೂ ಹೇಳಿಲ್ಲ. ಅವರು ಪೊಲೀಸವರು ಏನು ಮಾಡಬೇಕು ಅದು ಮಾಡ್ತಾಯಿದ್ದಾರೆ. ಈಗ ಒಂದು ಕಡೆ ಏನಾದರೂ ಒಂದು ಕ್ರಮ ತೊಗೊಂಡ್ರೆ ನೀವು ಯಾಕೆ ಕ್ರಮ ತೊಗೊಂಡಿದ್ದೀರಾ ಅಂತ ಕೇಳ್ತೀರಾ, ಕ್ರಮ ತೊಗೊಳ್ಳದೆ ಹೋದರೆ ಯಾಕೆ ಸುಮ್ಮನೆ ಇದ್ದೀರಾ ಅಂತ. ಅಲ್ಲ, ನನ್ನ ಪ್ರಶ್ನೆ, ನೀವು ಕ್ರಮ ತೊಗೊಂಡಿದ್ದು ಲೇಟ್ ಆಯಿತು ಅಂತ. ಅದೇ ನಿಮ್ಮ ಪ್ರಶ್ನೆ, ಅದೇ ಏನು ಹೇಳಿದ್ನಲ್ಲ. ಈಗ ಯಾವ್ಯಾವ ಕಾರಣಕ್ಕೆ ಹಿಂದಿನ ಅಧಿಕಾರಿಗಳು ಮಾಡಿಲ್ವೋ ಏನೋ ನನಗೆ ಗೊತ್ತಿಲ್ಲ, ಆಯಿತಾ. ನಾನು ನೋಡೋಕ್ಕಾಗೋದಿಲ್ಲ. ಸೊ ಅವರ ಒಂದು ವಿವೇಚನೆ ಅಡಿಯಲ್ಲಿ ಈ ಹೊಸ SP ಅವರು ಮತ್ತು ಹೊಸ ಕಮಿಷನರ್ ಅವರು ನೋಡ್ತಾ ಇದ್ದಾರೆ. ಈ ಥರ ಬೇರೆ ಬೇರೆ ಇನ್ನೂ ಹಲವಾರು ಕೇಸಸ್ ಬುಕ್ ಆಗ್ಬೋದು, ನಮ್ಮ ಲೀಡರ್ಗಳ ಮೇಲೂ ಬುಕ್ ಆಗ್ಬೋದು. ನಾವು ಯಾರನ್ನೂ ಪ್ರೊಟೆಕ್ಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಲೀಡರ್ಗಳು ಯಾರು ಇನ್ವಾಲ್ವ್ ಆಗಿದ್ದರೆ ಅವ್ರ ಮೇಲೂ ಕೇಸ್ ಆಗ್ತದೆ, ಬೇರೆ ಪಕ್ಷದವರಾಗಿದ್ದರೆ ಅವ್ರ ಮೇಲೂ ಆಗ್ತದೆ. ಇದು ಯಾವುದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ ಇದರಲ್ಲಿ. ಯಾರೇ ತಪ್ಪು ಮಾಡೋದು ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ. ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ದಕ್ಷಿಣ ಕನ್ನಡ ನಿಭಾಯಿಸೋದ್ರಲ್ಲಿ ನಮ್ಮ ಜಿಲ್ಲಾಡಳಿತ, ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಇವರು ವಿಫಲರಾಗಿದ್ದಾರೆ ಅಂತ ಅನ್ನಿಸ್ತಾ. ಯಾಕೆಂದರೆ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತಂದರೆ, ಅವರು ದಿಢೀರ್ನೆ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಮನೆಗೆ ಹೋದರು. ಅದಾದ ಮೇಲೆ ನೋಡಿ, ಇಮಿಡಿಯೇಟ್ಲಿ ದಕ್ಷಿಣ ಕನ್ನಡ SP ಚೇಂಜ್ ಆದರು, ಮಂಗಳೂರಿನ ಕಮಿಷನರ್ ಚೇಂಜ್ ಆದರು. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಮೇಲೆ FIR ಆಯಿತು. ಅರುಣ್ ಪುತ್ತಿಗೆಲ್ಲ ಮತ್ತು ನೀವು ಹೇಳ್ದಂಗೆ ಇನ್ನೊಂದು 20 ಜನರ ಮೇಲೆ ಅವರ ಗಡಿಪಾರಿಗೆ ಯಾಕೆ ಮಾಡಬಾರ್ದು ಅಂಥೇಳಿ ನೋಟಿಸ್ ಕೊಡಲಾಯಿತು. ಅಂದರೆ ಈಗ ಒಂದು ಸರ್ಕಾರ ಒಂದು ಆಕ್ಷನ್ ಮೋಡ್ಗೆ ಬಂತು. ಮೊದಲು ಯಾಕೆ ಇವೆಲ್ಲ ಆಗಿರಲಿಲ್ಲ ಅಂತ. ನೋಡಿ, ಎಲ್ಲ ಅಧಿಕಾರಿಗಳು ಒಳ್ಳೆಯವರೇ, ಆಯಿತಾ. ನಾನು ಹಂಗೆ ಹೇಳೋಕ್ಕಾಗೋದಿಲ್ಲ. ಕೆಲವರು ಇಂಥ ಅಧಿಕಾರಿ ಸರಿ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ಕೆಲವು ಬದಲಾವಣೆಗಳು ಆಗಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ಇತ್ತು. ನಾನು ಮುಖ್ಯಮಂತ್ರಿಯವ್ರ ಜೊತೆ ಮಾತನಾಡಿದ್ದೆ. ಅದನ್ನು ಆ ಒಂದು ತೀರ್ಮಾನಕ್ಕೆ ಹಂತಕ್ಕೆ ಬರ್ತಾಯಿದ್ದು ಅಷ್ಟೊತ್ತಿಗೆ ಮತ್ತೆ ಈ ಇನ್ಸಿಡೆಂಟ್ ಆಯಿತು ಅಷ್ಟೇ. ಇದರಿಂದನೇ ಆಯಿತು ಅಂತ ಏನಲ್ಲ, ಬಟ್ ಏನಾಯಿತು, ಇದು ತೀವ್ರತೆ ಹೆಚ್ಚಾಯಿತು ಅಷ್ಟೇ. ಈ ಇನ್ಸಿಡೆಂಟ್ ಆಗಿದ ತಕ್ಷಣ ತೀವ್ರತೆ ಹೆಚ್ಚಾಯಿತು. ಮತ್ತು ಅದಕ್ಕೋಸ್ಕರ ಡೆಸಿಷನ್ಗಳು ಕೂಡ ತೊಗೊಂಡು, ಯಾಕಂದರೆ ಈಗ ಈ ಆ್ಯಂಟಿ ಕ್ರಿಮಿನಲ್ ಫೋರ್ಸ್ ಏನು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್, ಅದು ನಾವು ಹಿಂದೆ ಸುಭಾಷ್ ಶೆಟ್ಟಿ ಹತ್ಯೆ ಆದ ನಂತರ ಗೃಹ ಸಚಿವರು ನಾನು ಭೇಟಿ ಕೊಟ್ಟಾಗ ಅವಾಗ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಅವರೆಲ್ಲ ರೂಪುರೇಷೆಗಳು ತಯಾರು ಮಾಡ್ತಾಯಿದ್ರು. ಯಾವ ರೀತಿ ಮಾಡಬೇಕು, ಯಾವ ಥರ ಎಷ್ಟು ಜನ ಇರಬೇಕು, ಅದಕ್ಕೆ DIG ಇರಬೇಕಾ, IG ಇರಬೇಕಾ, ಯಾರು ನೋಡ್ಕೋಬೇಕು, ಅದೆಲ್ಲ ತೀರ್ಮಾನಗಳು ಚರ್ಚೆಯಲ್ಲಿತ್ತು. ಅದೇ ಥರ ಜಿಲ್ಲಾ ಒಂದು ವ್ಯವಸ್ಥೆಯಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳು ಮಾಡ್ಕೋಬೇಕು ಅಂತಲೂ ಇತ್ತು. ಅದರಿಂದ ಅದು ಇಂಥ ಘಟನೆಗಳಾದಾಗ ಆವಾಗ ತೀರ್ಮಾನಗಳು ಸ್ವಲ್ಪ ವೇಗವಾಗಿ ಆಗುತ್ತೆ ಹೊರತು ಬೇರೆ ಇನ್ನೇನು ಕಾರಣ ಇಲ್ಲ. ಅಲ್ಲ ಸರ್, ಅದು ಸರ್ಕಾರ ಬಂದು ವಸ್ತ್ರಲ್ಲೇ ಇತ್ತು. ಬಟ್ ಈಗ ನೀವು ಆ ನಿಗ್ರಹ ದಳ ರಚನೆ ಮಾಡಿದ್ದೀರಿ. ಇಲ್ಲ, ಸರ್ಕಾರ ಬಂದಾಗ ಹೊಸದಾಗಿ ಇನ್ನೂ ಆ ತೀರ್ಮಾನಕ್ಕೆ ಏನು ಇರಲಿಲ್ಲ. ಅಲ್ಲ, ಚಿಂತನೆ ಇತ್ತು, ಸರ್ಕಾರ ಇತ್ತೇನೋ, ಬಟ್ ಆದರೆ ಇನ್ನೂ ಅದನ್ನು ಅಷ್ಟು ಸ್ಪಷ್ಟವಾದಂಥ ನಿಲುವು ನಮ್ಮದು ಇನ್ನೂ ತೊಗೊಂಡಿರಲಿಲ್ಲ. ಅಲ್ಲ, ನಾನು ಅದಕ್ಕೂ ಮೊದಲು ಏನು ಕೇಳಿದ್ದು ಅಂತಂದರೆ, ಅದೇ ಹರಿಪ್ರಸಾದ್ ಅವ್ರನ್ನ ಕರೆದು ಮಾತಾಡಿಸ್ಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತಾ, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಪ್ರಕಾರ ಮುಖ್ಯಮಂತ್ರಿಯವರು ಹರಿಪ್ರಸಾದ್ ಮನೆಗೆ ಹೋಗೋದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ. ಅವರು ಮೊದಲನೇ ಅದೇನೋ ಅವ್ರ ಮನೆಗೆ ಹೋಗೋ ಥರ ಏನೋ ಇತ್ತು. ಈ ಘಟನೆಗೂ ಅವ್ರ ಮನೆಗೆ ಹೋಗೋದಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಅಲ್ಲಿ ಹೋದಾಗ ಖಂಡಿತ ಚರ್ಚೆ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಕೂಡ ಮೂಲ ಅವ್ರದ್ದು ದಕ್ಷಿಣ ಕನ್ನಡ, ಅಂದರೆ ಅದನ್ನ ಖಂಡಿತ ಚರ್ಚೆ ಮಾಡಿರ್ತಾರೆ. ಅದ್ರ ಬಗ್ಗೆ ಏನು ಸಮಸ್ಯೆ. ಆದರೆ ಅದಕ್ಕೂ ಇದಕ್ಕೂ ನೇರವಾದಂಥ ಏನು. ಮತ್ತು ದಕ್ಷಿಣ ಕನ್ನಡದ ಕೆಲವು ನಾಯಕರು ಹರಿಪ್ರಸಾದ್ ಅವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಹಿಂಗೆ ಸಮಸ್ಯೆ ಆಗ್ತಿದೆ, ನೀವು ಇಂಟರ್ವ್ಯೂನಾಗಿ ಅಂತ ಕೇಳ್ಕೊಂಡಿದ್ರಂತೆ. ಕೇಳ್ಕೊಂಡಿರ್ಬೋದು. ಯಾಕಂದರೆ ಹೇಳಿರ್ತಾರೆ CM ಹತ್ರ ಇದ್ದರೆ ಮಾತಾಡಿ, ಯಾಕಂದರೆ ಅವ್ರಿಗೆಲ್ಲ ಅನೇಕ ಜನ ಪರಿಚಯ ಇರ್ತಾರೆ. ಅದೇ ಥರ ಸುಮಾರು ಜನರ ಹತ್ರ ಹೇಳ್ಕೊಂಡಿರ್ತಾರೆ. ಅದರಿಂದ ಅದೇನು ತಪ್ಪೇನಲ್ಲ. ಅವರು ಸೀನಿಯರ್ ಲೀಡ್ರೆ, ಹರಿಪ್ರಸಾದ್ ಸೀನಿಯರ್ ಲೀಡ್ರೆ. ಸೊ ನೋಡಿ ಸರ್, ಈಗ ಒಂದು ಫಸ್ಟ್ ಆಫ್ ಆಲ್ ದಕ್ಷಿಣ ಕನ್ನಡ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಅಲ್ಲಿನ ಪ್ರವಾಸೋದ್ಯಮದ ಬಗ್ಗೆ, ಅಲ್ಲಿನ ಉದ್ಯಮಶೀಲತೆ ಬಗ್ಗೆ, ಅಲ್ಲಿನ ಯಾಕಂದರೆ ಇದರೆಲ್ಲ ಕ್ಷೇತ್ರಗಳಲ್ಲಿ ಅವ್ರು ಮುಂಚೂಣಿಯಲ್ಲಿದ್ದಾರೆ. ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿದೆ. ಈ ಥರದ್ದೆಲ್ಲ ಚರ್ಚೆ ಮಾಡ್ಬೇಕು ಆ್ಯಕ್ಚುಲಿ. ಆದರೆ ನಾವು ಅಲ್ಲಿನ ಕೋಮು ಸಂಘರ್ಷದ ಬಗ್ಗೆ, ಕೋಮುದಳ್ಳೂರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗ ಕಳೆದ 3-4 ತಿಂಗಳಲ್ಲೇ 3 ಸಾವುಗಳ ಹತ್ಯೆಗಳು, ಅಶ್ರಫು, ಸುಹಾಸ್ ಶೆಟ್ಟಿ ಮತ್ತು ರಿಯಾನ್ ಇವ್ರದ್ದು ಆಗಿದೆ. ಈಗ
ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಅಧಿಕಾರಿಗಳ ವರ್ಗದಲ್ಲಿ ಮತ್ತು ಬೇರೆ ಬೇರೆ ಥರ ಈ ಕೇಸ್ ಹಾಕೋದು ಈ ಥರದ್ದು. ಮುಂದಕ್ಕಾದರೂ ಕರಾವಳಿಯಲ್ಲಿ ಶಾಂತಿ ನೆಲೆಸುತ್ತೆ, ಕೋಮು ಸೌಹಾರ್ದ ಉಂಟಾಗುತ್ತೆ, ನಿರ್ಮಾಣ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಜನರು ನಿಮ್ಮಿಂದ ವಿಶ್ವಾಸವನ್ನು ಇಡ್ಬೋದಾ ನಿಮ್ಮಲ್ಲಿ? ನೋಡಿ, ಈಗ ನಾವು ಇದಕ್ಕೆ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. ಒಂದು ಕಾನೂನು ಅಡಿಯಲ್ಲಿ ಕಾನೂನನ್ನು ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಗಟ್ಟಿಯಾಗಿ ನಿಲ್ಲಿಸುವಂಥದ್ದು ಮಾಡಬೇಕಲ್ಲಿ. ಅದನ್ನು ಸ್ಥಾಪನೆ ಮಾಡೋದು ಆಗಬೇಕು. ಅದರಲ್ಲಿ ನಿಷ್ಪಕ್ಷಪಾತವಾಗಿ ಆಗಬೇಕು. ಅದರ ಅವಶ್ಯಕತೆ ಭಾಳ ಇದೆ. ಯಾಕೆಂದರೆ ಅಲ್ಲಿ ಕೆಲವು ಸಂಘಟನೆಗಳಿದ್ದಾರೆ, ಅವರು ಇದಕ್ಕೋಸ್ಕರನೇ ಅವರು ಬೇರನ್ನು ಬಿಟ್ಟುಬಿಟ್ಟಿದ್ದಾರೆ, ಆಯಿತಾ? ಅವರು ಬೆಳೆದು ಬಿಟ್ಟಿದ್ದಾರೆ. ಮತ್ತು ಈ ದ್ವೇಷದ ರಾಜಕಾರಣದಿಂದ ಅವರಿಗೆ ರಾಜಕೀಯ ಲಾಭಗಳಿದೆ. ಪೊಲಿಟಿಕಲ್ ಪೊಲರೈಸೇಷನ್ ಅದು, ಆಯಿತಾ? ಹಿಂದೂಗಳನ್ನು ಒಬ್ಬರು ಸೆಳೀಬೇಕು, ಮುಸಲ್ಮಾನರು ಇನ್ನೊಬ್ಬರು ಸೆಳೀಬೇಕು ಅಂತ. ಸೊ ಅದು ಒಂದು ಕಾರಣ ಇದೆ, ಪೊಲಿಟಿಕಲ್ ರೀಸನ್ಸ್ ಇದೆ ಅದಕ್ಕೆ ಅಲ್ಲಿ. ಮತ್ತು ಅದರಿಂದ ಏನಾಗಿದೆ, ಕೆಲವರು ಅದನ್ನು ಅಷ್ಟು ಸುಲಭವಾಗಿ ಅದನ್ನು ನಾನು ಹೋಗಲಾಡಿಸ್ಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ, ಆಯಿತಾ? ಈ ದೇಶದಲ್ಲೇ ಇದೆ, ಇವತ್ತು ದೇಶದಲ್ಲೇ ಇದೆ. ಅನೇಕ ಕಡೆ ಇವತ್ತು UPಯಲ್ಲಿ ನೋಡಿದ್ದೀವಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಹೋಗಿ ಬುಲ್ಡೋಸರ್ ತೊಗೊಂಡು ಹೊಡಿತಾರೆ. ಅದೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ಗೂ ಮರ್ಯಾದೆ ಕೊಡೋದಿಲ್ಲ, ಆ ಥರ ಆಗಿರೋ ಪರಿಸ್ಥಿತಿಗಳು. ಸೊ ಇದೆಲ್ಲ ಇದೆ. ಅದರಿಂದ ಇದು ಖಂಡಿತವಾಗಿಯೂ ನಾವು ಇದನ್ನು ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತೀವಿ. ಒಂದು ಶಾಂತಿಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಎಲ್ಲ ಸಂಘಟನೆಗಳನ್ನು, ಇನ್ಕ್ಲೂಡಿಂಗ್ BJP, ಇನ್ಕ್ಲೂಡಿಂಗ್ ಸಂಘ ಪರಿವಾರ, ಇನ್ಕ್ಲೂಡಿಂಗ್ ಯಾರು SDPA, ಇನ್ಕ್ಲೂಡಿಂಗ್ ಅವ್ರನ್ನೂ ಕೂಡ ಸೇರಿಸಿ, ನೋಡ್ರಪ್ಪ ಆಯಿತು ಪೊಲಿಟಿಕಲಾಗಿ ಫೈಟ್ ಮಾಡೋಣ, ಅದು ಬೇರೆ. ಬಟ್ ಸಾಮಾನ್ಯ ಜನರಿಗೆ ಈ ತೊಂದರೆ ಆಗಬಾರ್ದು. ಇವತ್ತು ಬಿಸ್ನೆಸ್ ತೊಂದರೆ ಆಗ್ತದೆ, ಬಂಡವಾಳ ಹಾಕೋರು ಬರೋದಿಲ್ಲ, ಟೂರಿಸಮ್ ಎಲ್ಲಿ ಬೆಳೀತದೆ? ಟೂರಿಸಮ್ಗೆ ಮೊದಲು ಕೇಳೋದು ಸೇಫ್ಟಿ ಕೇಳ್ತಾರೆ. ಈ ಥರ ನೀವು ಇಡೀ ದೇಶದಲ್ಲಿ ಬರೀ ಇದೇ ಸುದ್ದಿ ಆಗಿದ್ರೆ ನಾಳೆ ಯಾರು ಬರ್ತಾರೆ ಟೂರಿಸ್ಟ್ಗಳು ಇಲ್ಲಿಗೆ? ಇದಕ್ಕೆಲ್ಲ ನೋಡಿಕೊಂಡು ಪೊಲಿಟಿಕಲ್ ಫೈಟ್ ಏನೇ ಇರಲಿ, ಆದರೆ ಹಿಂಸಾತ್ಮಕ ಘಟನೆಗಳಿಗೆ ಹೋಗ್ದೇನೆ, ನಿಮ್ಮ ರಾಜಕೀಯ ಐಡಿಯಾಲಜಿ ಪ್ರಕಾರ ಏನಾದರೂ ಮಾಡ್ಕೊಳ್ಳಿ, ದ್ವೇಷ ಭಾಷಣಗಳು ಮಾಡ್ಕೊಳ್ದೇನೆ ಒಂದು ಪ್ರಯತ್ನವನ್ನು, ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನಮ್ಮ ಸರ್ಕಾರ ನಾವೆಲ್ಲ ಸೇರಿ ಮಾಡೋದಕ್ಕೆ ಒಂದು ಖಂಡಿತ ಅದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಈ ಏನೇನು ನೀವು ಹೇಳ್ದಂಗೆ ಕಾನೂನು ಬಾಹಿರ ಚಟುವಟಿಕೆಗಳು ಅದನ್ನು ನಿಯಂತ್ರಣ ಮಾಡಿ ನಿಲ್ಲಿಸುವಂಥ ಕೆಲಸ ಮಾಡಿ. ಆಮೇಲೆ ಒಳ್ಳೆಯ ದಕ್ಷ ಅಧಿಕಾರಿಗಳು ಇಟ್ಕೊಂಡಿದ್ದೇವೆ, ಅವರನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಎಲ್ಲ ಹದ್ದುಬಸ್ತಲ್ಲಿ ಇರುತ್ತಾ ರೀತಿ ಮಾಡಿಕೊಂಡ್ರೆ ಖಂಡಿತ ಒಂದು ಅವಕಾಶ ಇದೆ. ನಾನು ಆಶಾವಾದಿಯಾಗಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ದಿನೇಶ್ ಗುಂಡೂರಾವ್ ಅವರು ಕರಾವಳಿಯಲ್ಲಿ ನಡೀತಿರುವಂಥ ವಿದ್ಯಮಾನಗಳ ಬಗ್ಗೆ ಭಾಳಷ್ಟು ಸವಿವರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ, ಕೋಮು ಸೌಹಾರ್ದತೆ ಮತ್ತೆ ಸ್ಥಾಪನೆ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಾನು ಪ್ರಯತ್ನ ಮಾಡ್ತೀನಿ ಎನ್ನುವಂಥ ಒಂದು ವಿಶ್ವಾಸವನ್ನು ನೀಡಿದ್ದಾರೆ. ಅದೇ ವಿಶ್ವಾಸದೊಂದಿಗೆ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.